ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರನ್ನ ಇಲ್ಲಿ ಕರೆತಂದು ಆತನ ನಾಮವನ್ನು ಸ್ಮರಿಸುವಂತೆಯೂ ಆತನ ಕೃತಜ್ಞತೆಯನ್ನು ಹೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕನ ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ಹೆಸರಿನಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನನ್ನ ನಮಸ್ಕಾರಗಳನ್ನ ಹೇಳ್ಕೊಳ್ತೀನಿ. ನಾವು ಓದಿದ ಪಾಠ 13ನೇ ವಚನವನ್ನು ಯಾರಾದ್ರೂ ಇಂಗ್ಲಿಷ್ನಲ್ಲಿ ಓದಕ್ಕಾದ್ರೆ ಪ್ಲೀಸ್. ದ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ. ಸೊ ಇದೇ ನಾವು ಇವತ್ತು ನೋಡುವಂತ ವಿಷಯ. ಈ ಒಂದು ವರ್ಡ್ ಅಥವಾ ಫ್ರೇಸ್ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ ಅಂತ ನಾನು ಫಸ್ಟ್ ಟೈಮ್ ನೋಡಿದಾಗ ಬಹಳ ಒಂದು ರೀತಿ ಆಶ್ಚರ್ಯ ಆಯಿತು. ಯಾವ ರೀತಿ ತಂದೆಯಾದ ದೇವರು ತನ್ನ ಜನಾಂಗವಾದ ಇಸ್ರಾಯೇಲರನ್ನ ಐಗುಪ್ತದಿಂದ ಕರೆತಂದ ನಂತರ ಅವ್ರನ್ನ ನಡೆಸ್ಕೊಂಡು ಬಂದಂತ ರೀತಿ ಪ್ರತಿಯೊಂದು ವಿಷಯದಲ್ಲಿಯೂ, ಸಣ್ಣದಿಂದ ಹಿಡಿದು ದೊಡ್ಡ ವಿಷಯದಲ್ಲಿಯೂ ಸಹ ಯಾವ ರೀತಿ ನಡ್ಸ್ಕೊಂಡು ಬಂದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದರ ಜೊತೆಯಲ್ಲಿ ತಂದೆಯಾದ ದೇವರು ಅವರು ಇರುವಂತ ಅವರ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಒಂಥರ ಹ್ಯುಮ್ಯಾನಿಟಿಗೆ ಕಂಪೇರ್ ಮಾಡ್ದಂಗೆ ಆಗುತ್ತೆ. ಅವರ ಒಂದು ಯಾವ ಒಂದು ರೀತಿನಲ್ಲಿ ಇದ್ದಾರೆ ತಂದೆಯಾದ ದೇವರು, ಮತ್ತೆ ಮನುಷ್ಯರನ್ನ ಯಾವ ರೀತಿ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹತ್ರ, ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ ನನಗೆ ಅಟ್ಲೀಸ್ಟ್ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಒಂದು ಆಸ್ಪೆಕ್ಟ್ ಆಗಿ ಕಾಣಿಸ್ತು. ಈ ತರದ ಮೊದಲು ನಾನು ಇದರ ವಿಷಯ ಓದಿರ್ಲಿಲ್ಲ. ಮತ್ತೆ ಈ ಕನ್ನಡದಲ್ಲಿ ಹೋದಾಗ ಅದ್ರದ್ದು ಇಂಪ್ಯಾಕ್ಟ್ ಬರಲ್ಲ. ಅದು ಒಂಥರ ಅದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದಾರೆ ಹೊರತು ಅದರ ಒಂದು ಮುಖ್ಯವಾದಂತ ಒಂದೇ ವರ್ಡ್ ಅಲ್ಲಿ ಅದನ್ನ ಅದನ್ನ ಹೇಳಕ್ ಬಂದಿಲ್ಲ ಕನ್ನಡದಲ್ಲಿ. ಅದಕ್ಕೆ ಅವ್ರು ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಓದಿಸಿದ್ದು ಶೆಕೆಲ್ ಆಫ್ ದಿ ಸ್ಯಾಂಕ್ಚುರಿ. ಒಂಥರ ಕೇಳಿಸ್ಕೊಳ್ಳೋದಕ್ಕೂ ಒಂಥರ ಬಹಳ ಗಂಭೀರವಾಗಿ ಒಂಥರ ಚೆನ್ನಾಗಿದೆ. ಸೊ ಹಾಗಾದ್ರೆ ಏನಿದು, ವಾಟ್ ಇಸ್ ದಿಸ್ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ? ಯಾತಕ್ಕೆ ಇದು ಅಷ್ಟು ಮುಖ್ಯ? ಅದರ ಮಹತ್ವ ಏನು? ಅದು ಯಾವ ರೀತಿ ಇಸ್ರಾಯೇಲರಿಗೆ ಅದು ಉಪಯೋಗ ಆಯಿತು ಅಥವಾ ಅದನ್ನ ಉಪಯೋಗ ಮಾಡಿಸ್ಲಿಕ್ಕೆ ದೇವರು ಅದನ್ನ ಹೇಳಿದ್ರು? ಅದರ ಜೊತೆಗೆ ಅದಕ್ಕಿಂತ ಮೇಲಾಗಿ ದೇವರು ಇಟ್ಟಿರುವಂತ ಒಂದು ಸ್ಟ್ಯಾಂಡರ್ಡ್, ಅದು ನಮಗೆ ಇದರಲ್ಲಿ ಕಾಣ್ಬರುತ್ತೆ. ದ ಗಾಡ್ಸ್ ಸ್ಟ್ಯಾಂಡರ್ಡ್. ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ ಇಸ್ ನಥಿಂಗ್ ಬಟ್ ಗಾಡ್ಸ್ ಸ್ಟ್ಯಾಂಡರ್ಡ್. ಅವರು ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದಾರೆ. ಮನುಷ್ಯರು ಎಲ್ಲರೂ ಆ ಒಂದು ಸ್ಟ್ಯಾಂಡರ್ಡ್ಗೆ ಬರಬೇಕು. ಸೊ ಅದು ಈ ಒಂದು ಪಾಠದಲ್ಲಿ ಬರುತ್ತೆ. ಹಂಗಾರೆ ಆ ಸ್ಟ್ಯಾಂಡರ್ಡ್ ಏನದು, ಅದನ್ನು ಸಹ ನಾವು ಇವತ್ತು ನೋಡೋರಾಗಿದ್ದೇವೆ. ಈಗ ದೇವರ ಸೃಷ್ಟಿ ಕ್ರಮದಲ್ಲಿ there is what is called the constants, fundamental constants of nature. ಇಂಜಿನಿಯರ್ಸ್ಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವಾ? ವಾಟ್ ಇಸ್ ದಿಸ್ ಕಾನ್ಸ್ಟೆಂಟ್ ಅಂತ ಅನ್ಬೇಕಾದ್ರೆ, ದ ಟೈಮ್ ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಕಾನ್ಸ್ಟೆಂಟ್. ಅದಕ್ಕಿಂತ ಹೆಚ್ಚಾಗಿ ಸ್ಪೀಡ್ ಆಫ್ ಲೈಟ್, ಈ ಬೆಳಕು ಹೋಗುವಂತ ಸ್ಪೀಡ್, ಅದು ಇಟ್ಸ್ ಎ ಕಾನ್ಸ್ಟೆಂಟ್, ನೇಚರ್ಸ್ ಕಾನ್ಸ್ಟೆಂಟ್. ಅಥವಾ ದೇವರ ದೃಷ್ಟಿಯಲ್ಲಿ, ದೇವರ ಸೃಷ್ಟಿ ಕ್ರಮದಲ್ಲಿ ಅದನ್ನು ಅದು ವ್ಯತ್ಯಾಸ ಆಗೋದಿಲ್ಲ ಯಾವುದೇ ಸಮಯದಲ್ಲಿ. ಸೊ ಅದು ಸ್ಪೀಡ್ ಆಫ್ ಲೈಟ್ ಅದು ಎಷ್ಟು ಅನ್ಬೇಕಾದ್ರೆ 1,86,000 ಕಿಲೋಮೀಟರ್ಸ್ ಪರ್ ಸೆಕೆಂಡ್, 1,86,000 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗುತ್ತದೆ. ಆ ಸ್ಪೀಡ್ ಯಾವುದೇ ಕಾರಣದಲ್ಲೂ ಚೇಂಜ್ ಆಗಲ್ಲ. ಅಂಡ್ ದಟ್ ಈಸ್ ಕಾಲ್ಡ್ ದ ನೇಚರ್ಸ್ ಕಾನ್ಸ್ಟೆಂಟ್ ಆರ್ ದ ಫಂಡಮೆಂಟಲ್ ಕಾನ್ಸ್ಟೆಂಟ್. ಅದೇ ರೀತಿ ಇನ್ನು ಕೆಲವು, ದ ಟೈಮ್ ಆಲ್ಸೋ ದೇರ್ ಇಸ್ ಎ ಕಾನ್ಸ್ಟೆಂಟ್. ದೆನ್ ದೇರ್ ಇಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದೇವರ ಒಂದು ಸೃಷ್ಟಿ ಕ್ರಮದಲ್ಲಿ, ಅದಕ್ಕೂ ಒಂದು ಕಾನ್ಸ್ಟೆಂಟ್ ಇದೆ. ಈ ತರ ದೇರ್ ಇಸ್ ಎ ಮೆಕ್ಯಾನಿಸಮ್ ಆರ್ ಎ ಮೀನ್ಸ್. ಏನ್ ಮಾಡ್ತಿದ್ದಾರೆ ಇದು ನಮ್ಮ ಸೈಂಟಿಸ್ಟ್ ಎಲ್ಲ ಏನ್ ಮಾಡಿದ್ದಾರೆ ಅನ್ಬೇಕಾದ್ರೆ, ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಒಂದು ಕ್ರಮ ಇಟ್ಕೊಂಡಿದ್ದಾರೆ. ಆ ಕ್ರಮದಲ್ಲಿ 7 ವಿಷಯಗಳನ್ನ
ಕಾನ್ಸ್ಟೆಂಟ್ಸ್ ನ ಡಿಫೈನ್ ಮಾಡಿದ್ದಾರೆ. ಯಾವ್ದೆಲ್ಲ ಅನ್ಬೇಕಾದ್ರೆ ಒಂದು ಟೈಮ್ ನಾನು ಆಗ್ಲೇ ಹೇಳಿದೆ, ಮೀಟ್, ಆಮೇಲೆ ಲೆಂತ್, ಮೂರನೇದು ಮಾಸ್ ಅಥವಾ ವೆಯ್ಟ್, ನಾಲ್ಕನೇದು ಎಲೆಕ್ಟ್ರಿಕ್ ಕರೆಂಟ್, ಅದಕ್ಕೆ ಆಂಪಿಯರ್ ಅಂತಾರೆ, ಮತ್ತೆ ಮಾಲಿಕ್ಯೂಲ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಮತ್ತೆ ಲ್ಯೂಮಿನಾಸಿಟಿ ಅಂದ್ರೆ ಬೆಳಕು, ಅದರಲ್ಲಿ ಇರುವಂತ ಒಂದು ಶಕ್ತಿ, ಅದಕ್ಕೆ ಕ್ಯಾಂಡಲಾ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಅನ್ಬೇಕಾದ್ರೆ ಮುಂದೆ ಬರುತ್ತೆ ಯಾತಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ. ಈಗ ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ ಹೇಗ್ ಮೆಷರ್ ಮಾಡ್ತೀವಿ ನಾವು? ಮೀಟರ್ ಕಿಲೋಮೀಟರ್ ಅದು ಯೂನಿಟ್ ಆಫ್ ಮೆಷರ್ಮೆಂಟ್. ಬಟ್ ಈಗ ಚಿಕ್ಕ ಮಕ್ಕಳನ್ನ ಕೇಳಿದ್ರೆ ಸ್ಕೇಲ್ ತಗೊಂಡ್ ಬರ್ತೀವಿ, ಸ್ಕೇಲ್ನ ಹಾಕಿ ಅಳತೆ ಮಾಡ್ತೀವಿ. ಬಟ್ ಆ ಸ್ಕೇಲ್ನ ಯಾವ್ದಕ್ಕೆ ಬೇಸ್ ಮಾಡಿದ್ದಾರೆ ಅಲ್ವಾ? ಇವಾಗ ನಾವು ಸ್ಕೇಲ್ ಯಾರೋ ಒಂದು ಸಣ್ಣ ಕಂಪ್ನಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದಲ್ಲಿ ಹಿಂಗ್ ಹಾಕ್ಬಿಟ್ಟಿರ್ತಾರೆ. ಇಷ್ಟೇ 1 ಮೀಟರ್ ಅಥವಾ 1 ಸೆಂಟಿಮೀಟರ್ ಅಂತ ದೇರ್ ಶುಡ್ ಬಿ ಎ ಸ್ಟ್ಯಾಂಡರ್ಡ್ ಅಲ್ವಾ? ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಅದಕ್ಕೆ ಹೋಲಿಕೆ ಆಗ್ಬೇಕು. ಸೊ ಈ ತರ ಇದನ್ನ ಮಾಡ್ಲಿಕ್ಕೆ ಪ್ರಪಂಚದಲ್ಲಿ ಕೆಲವು ಆರ್ಗನೈಸೇಷನ್ಸ್ ಮನುಷ್ಯನೇ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಮೀಟರ್ನ ಯಾವ ರೀತಿ ಅದು ವಾಟ್ ಈಸ್ ದ ಡಿಸ್ಟೆನ್ಸ್ ಅನ್ಬೇಕಾದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಸ್ಪೀಡ್ ಆಫ್ ಲೈಟ್, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1/some lakh millions of kilometers per second, 1/299 millionth of a second. ಆ ಟೈಮ್, ಯಾಕಂದ್ರೆ ಸ್ಪೀಡ್ ಆಫ್ ಲೈಟ್ ಇಸ್ ಕಾನ್ಸ್ಟೆಂಟ್, ಫಂಡಮೆಂಟಲ್. ದೇವರ ಸೃಷ್ಟಿ ಕ್ರಮದಲ್ಲಿ ಅದನ್ನ ಯಾರು ಚೇಂಜ್ ಮಾಡಲ್ಲ. ಆ ಲೈಟು ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ, ದಟ್ ಇಸ್ ಈಕ್ವಲ್ ಟು 1 ಮೀಟರ್. ಸೊ ದಟ್ ಈಸ್ ದ ಡೆಫಿನೇಷನ್. ಈ ತರ ಪ್ರತಿಯೊಂದಕ್ಕೂ ಒಂದು ಕಾನ್ಸ್ಟೆಂಟ್ ನ ಇಟ್ಕೊಂಡಿದ್ದಾರೆ. ಅದೇ ರೀತಿ ವೆಯ್ಟ್ ಮೆಷರ್ಮೆಂಟ್ ಅಂತೂ ಇಟ್ಸ್ ಎ ವೆರಿ ಮೋರ್ ಡಿಫಿಕಲ್ಟ್ ಕಾನ್ಸ್ಟೆಂಟ್ ಅದು, ಅದನ್ನ ಮೆಷರ್ಮೆಂಟ್ ಅದು. ಮತ್ತೆ ಟೈಮ್ಗೆ ಯಾವ್ದಕ್ಕೆ ಉಪಯೋಗ ಯಾವ ರೀತಿ ಮೆಷರ್ ಮಾಡ್ತಾರೆ ಅನ್ಬೇಕಾದ್ರೆ, ಒಂದು ಸೆಸಿಯಂ ಅನ್ನುವಂತ ಒಂದು ಆಟಮ್ ಇದೆ, ಸೆಸಿಯಂ 133. ಅದು ಅದರಲ್ಲಿ ಆಗುವಂತ ಒಂದು ಆಸಿಲೇಷನ್ ಅಂತಾರೆ, ಅದರೊಳಗಡೆ ಆಗುವಂತ ಒಂದು ಆಸಿಲೇಷನ್, ದಟ್ ಈಸ್ ಅದರ ಒಂದು ವೆಯ್ಟ್, ಅದರ ಒಂದು ಸ್ಪೀಡ್, ಅದನ್ನ ಇಟ್ಕೊಂಡು ಇದು ಇಟ್ಸ್ ಈಕ್ವಿವಲೆಂಟ್ ಟು 1 ಸೆಕೆಂಡ್. ಅಂದ್ರೆ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಅನ್ಬೇಕಾದ್ರೆ, ಮನುಷ್ಯ ಈಗ ಮಾಡ್ಕೊಂಡಿರುವಂತ ಎಲ್ಲಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಅದರ ಅಪ್ಲಿಕೇಶನ್, ನಾವು ಕಂಪ್ಯೂಟರ್ ಅಂತ ಏನು ಉಪಯೋಗ ಮಾಡ್ತೀವಿ, ಅಥವಾ ನಾವು ಚಂದ್ರಲೋಕಕ್ಕೆ ಯಾವ ರೀತಿ ನಾವು ಒಂದು ರಾಕೆಟ್ ನ ಕಳಿಸ್ತೀವಿ, ಅದು ಯಾವ ರೀತಿ ಮೆಷರ್ ಮಾಡ್ತಾರೆ ಅನ್ನೋದನ್ನ ನಮ್ ಡ್ಯಾನಿಯಲ್ ಬ್ರದರ್ಗೋ ಅಥವಾ ಬೇರೆ ಇಂಜಿನಿಯರ್ಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ಎಷ್ಟು ಪ್ರಿಸೈಸ್ ಆಗಿರ್ಬೇಕು ಆ ಒಂದು ಮೆಷರ್ಮೆಂಟ್ಸ್. ಯಾಕಂದ್ರೆ ಇಲ್ಲಿಂದ ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ನ ಒಂದು ಸ್ಯಾಟಲೈಟ್ ನ ಕಳಿಸಿ ಅದೇನ್ ಮಾಡುತ್ತೆ, ಅದು ಮಾರ್ಸ್ ಎಲ್ಲ ದಾಟ್ಕೊಂಡು ನಮ್ಮ ಪ್ಲಾನೆಟರಿ ಸಿಸ್ಟಮ್ನೆಲ್ಲ ದಾಟ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಯಾವಾಗಲೂ ಕಳಿಸಿದ್ದು ಒಂದು ಸ್ಯಾಟಲೈಟ್, ಅದನ್ನ ಇಲ್ಲಿಂದ ಕೂತ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಬಟ್ ಅದನ್ನ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ? ಫ್ರಾಕ್ಷನ್ ಆಫ್ ಇದು ಚೇಂಜ್ ಆದ್ರೂ ಎಲ್ಗೋ ಹೊಟ್ಟೋಗುತ್ತದು ಸ್ಯಾಟಲೈಟ್. ಬಟ್ ಅದು ಈಗ ಚಂದ್ರಲೋಕಕ್ಕೆ ಕಳ್ಸೋದೇ ನಿಯರೆಸ್ಟ್ ಮನುಷ್ಯ ಮಾಡಿರೋದು, ಅದೇ ಲಕ್ಷಾಂತರ ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿ ಕೂತ್ಕೊಂಡು ಅದನ್ನ ಹೋಗಿ ಲ್ಯಾಂಡ್ ಮಾಡಿ, ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇ ಇಲ್ಲ, ಮನುಷ್ಯನು ಹೋಗಿ ಅದ್ರ ಮೇಲೆ ಲ್ಯಾಂಡ್ ಮಾಡಿ ಅದ್ರಲ್ಲಿ ನಡ್ಕೊಂಡು ವಾಪಸ್ ಬಂದಿದ್ದಾರಲ್ವಾ. ಅಂದ್ರೆ ಎಷ್ಟು ಪ್ರಿಸೈಸ್ ಆಗಿರ್ಬೇಕು. ಆ ಪ್ರಿಸಿಷನ್ ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ಬೇಕಾದ್ರೆ ಈ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್, ಇದನ್ನ ಇಟ್ಕೊಂಡು ಪ್ರತಿಯೊಂದು ಟೈಮ್, ವೆಯ್ಟ್, ಸ್ಪೀಡು, ಡಿಸ್ಟೆನ್ಸ್, ಇದನ್ನೆಲ್ಲ ಏನ್ ಮಾಡ್ತಾರೆ ಮೆಷರ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇರ್ ಇಸ್ ಎ ಸ್ಟ್ಯಾಂಡರ್ಡ್, ಒಂದು ಪ್ರಮಾಣಿತ ಅಂತ ಕನ್ನಡದಲ್ಲಿ. ಆ ಸ್ಟ್ಯಾಂಡರ್ಡ್ ನ ಇಟ್ಕೊಂಡು ಇದನ್ನೆಲ್ಲ ಮನುಷ್ಯ ಉಪಯೋಗ ಮಾಡ್ಕೊಂಡು ಬೇರೆ ಎಲ್ಲ ನಮ್ಮ ಒಂದು ಸಾಮಾನ್ಯ ಜೀವನದಲ್ಲಿ ಅದನ್ನ ಉಪಯೋಗಕ್ಕೆ ನಾವು ತಗೊಂಡ್ ಬಂದ್ಬಿಟ್ಟಿದ್ವಿ. ನಮಗದು ಇದೆಲ್ಲ ಐಡಿಯಾ ನಾವು ತಿಳ್ಕೊಳಕ್ಕೆ ನಮ್ಗೇನು ಅವಶ್ಯಕತೆ ಇಲ್ಲ, ನಾವು ತಿಳ್ಕೊಳಲ್ಲ. ಆದ್ರೆ ದೇವರ ಸೃಷ್ಟಿ ಕ್ರಮದಲ್ಲಿ ಈ ರೀತಿಯಾದಂತ ಕೆಲವು ಸ್ಟ್ಯಾಂಡರ್ಡ್ಸ್ ಇದೆ. ಆ ಸ್ಟ್ಯಾಂಡರ್ಡ್ ನ
ನಾವು ಮೀಟ್ ಮಾಡಿದ್ರೆ, ಅದನ್ನ ನಾವು ಆ ಸ್ಟ್ಯಾಂಡರ್ಡ್ ಹೋದ್ರೇನೆ ನಮ್ಗೆ ದೇವರು ಕೊಡುವಂತ ಆಶೀರ್ವಾದನ ಪಡ್ಕೊಳ್ಳೋದಿಕ್ಕೆ ನಮಗೆ ಸಾಧ್ಯ. ದಟ್ ಈಸ್ ದಿ ಇಂಪ್ಯಾಕ್ಟ್ ಆರ್ ದಿ ಇಂಪೋರ್ಟ್ ಆಫ್ ದಿಸ್ ಸಬ್ಜೆಕ್ಟ್. ದಿ ಶೆಕೇಲ್ ಆಫ್ ದ ಸ್ಯಾಂಕ್ಚುರಿ ಅನ್ನುವಂಥದ್ದು, ದಿಸ್ ಇಸ್ ಎ ಸ್ಟ್ಯಾಂಡರ್ಡ್. ದೇವರು ಇಸ್ರಾಯೇಲರಿಗೆ, ಮಾಂಸಿಕ ಇಸ್ರಾಯೇಲರಿಗೆ ಕೊಟ್ಟಂತ ಒಂದು ಸ್ಟ್ಯಾಂಡರ್ಡ್ ಇದು. ಸೊ ಇದು ಏನು ಇದಕ್ಕೆ ಉಪಯೋಗ ಮಾಡ್ತಾ ಇದ್ರು ಅನ್ಬೇಕಾದ್ರೆ, ದೇವರ ಕಾರ್ಯಕ್ಕಷ್ಟೇ ಅಲ್ಲ, ಅವ್ರ ದಿನನಿತ್ಯದ ಅವ್ರು ಮಾಡುವಂತ ಎಲ್ಲ ಧಾರ್ಮಿಕ ಕಾರ್ಯಗಳಿಗೂ ಮತ್ತೆ ಅವರ ಸಾಮಾನ್ಯ ಜೀವನ ನಡೆಸೋದಕ್ಕೆ ಉಪಯೋಗ ಮಾಡಿಕೊಳ್ಳುವಂತ ಒಂದು ಸ್ಟ್ಯಾಂಡರ್ಡ್ ಇದು, ಶೆಕೇಲ್ ಆಫ್ ದ ಸ್ಯಾಂಕ್ಚುರಿ. ಅವ್ರೇನ್ ಮಾಡ್ತಾ ಇದ್ರು, ಇದು ಇಸ್ರಾಯೇಲ್ಯರು ಈ ಶೆಕೇಲ್ನೇ ಉಪಯೋಗ ಮಾಡಬೇಕು. ಒಂದು ಅವರ ಹಬ್ಬ ಹರಿದಿನಗಳಲ್ಲಿ ಮಾಡುವಂತ ಕೆಲವು ವಿಷಯಗಳಿಗೆ, ಇನ್ನೊಂದು ಸಾಮಾನ್ಯ ಜೀವನದಲ್ಲಿ ಅವರು ಮಾರಾಟ ಮಾಡೋದೇ ಆಗ್ಲಿ, ಕ್ರಯಕ್ಕೆ ತಗೊಳ್ಳೋದೇ ಆಗ್ಲಿ, ಇನ್ನೊಬ್ಬರಿಗೆ ಏನಾದ್ರೂ ಹಣ ಕೊಡೋದೇ ಆಗ್ಲಿ, ಏನೇ ಮಾಡ್ಬೇಕಾದ್ರೂ ಅವರು ಇದನ್ನ ಉಪಯೋಗ ಮಾಡ್ಬೇಕಾಗಿತ್ತು, ಈ ಶೆಕೇಲ್ನೇ ಉಪಯೋಗ ಮಾಡ್ಬೇಕಾಗಿತ್ತು. ಯಾಕೆ ಇದು ದೇವರು ಈ ರೀತಿ ಒಂದು ವಿಷಯವನ್ನ ಅವ್ರಿಗೆ ಕೊಟ್ರು ಅನ್ಬೇಕಾದ್ರೆ, ಬಹಳ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ದೇವರ ಸಂಬಂಧ ಇಸ್ರಾಯೇಲರ ಜೊತೆ ಏನಪ್ಪಾ ಇತ್ತು ಅನ್ಬೇಕಾದ್ರೆ, ವಾಟ್ ಈಸ್ ಕಾಲ್ಡ್ ಆಸ್ ದ ಕವನೆಂಟ್ ರಿಲೇಶನ್ಶಿಪ್. ಒಡಂಬಡಿಕೆಯ ರಿಲೇಶನ್ಶಿಪ್, ಸಂಬಂಧ, ಒಡಂಬಡಿಕೆಯ ಸಂಬಂಧ. ಸೊ ದೇವರು ಪ್ರತಿಯೊಂದು ಅವ್ರು ಮಾಡದಂತ ಎಲ್ಲಾ ಕಾರ್ಯಗಳು ಮಾಂತ್ರಿಕ ಇಸ್ರಾಯೇಲರೊಂದಿಗೆ, ಅದಕ್ಕೆ ಬೇಸಿಸ್ ಏನಪ್ಪಾ ಅನ್ಬೇಕಾದ್ರೆ ಅವರೊಂದಿಗೆ ಮಾಡ್ಕೊಂಡಂತ ಒಂದು ಒಡಂಬಡಿಕೆ. ಆ ಸಂಬಂಧದ ಪ್ರಕಾರನೇ, ಆ ಸಂಬಂಧ ಒಡಂಬಡಿಕೆಯ ಮುಖಾಂತರ ಇರುವುದರಿಂದ ದೇವರು ಮೊದಲನೇದಾಗಿ ಅವ್ರು ಇದೇ ರೀತಿ ನಡ್ಕೊಳ್ಬೇಕು ಪ್ರತಿಯೊಂದರಲ್ಲೂ, ಪ್ರತಿಯೊಂದು ವಿಷಯದಲ್ಲೂ. ಅವ್ರು ತನ್ನ ಮನೆಯಲ್ಲೇ ಆಗಿರ್ಬೋದು, ತನ್ನ ಕುಟುಂಬದಲ್ಲಾಗಿರ್ಬೋದು, ಅಥವಾ ಬೇರೆ ಒಬ್ಬ ಇಸ್ರಾಯೇಲಿನ ಜೊತೆ ಆಗಿರ್ಬೋದು, ಅಥವಾ ಅನ್ಯ ಜನರ ಜೊತೆ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ದೇವರ ಒಂದು ಏನಿತ್ತು, ಒಡಂಬಡಿಕೆಯ ಸಂಬಂಧನ ಕಾಪಾಡ್ಕೊಳ್ಬೇಕು. ಆ ಸಂಬಂಧ ಕಾಪಾಡ್ಕೊಳ್ಳೋದಿಕ್ಕೆ ಇದೊಂದು ಕೆಲವು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಥವಾ ಕೆಲವು ವಿಷಯಗಳನ್ನ ದೇವರವರಿಗೆ ಹೇಳ್ಬಿಟ್ಟಿದ್ರು. ಸೊ ಅದಕ್ಕೆ ನಾವು ಯಾಜಕ ಕಾಂಡದಲ್ಲಿ ನೋಡ್ತೀವಲ್ವಾ, ಅವರೆಲ್ಲ ಏನೆಲ್ಲ ಮಾಡ್ಬೇಕು ಒಂದ್ ಮನೆಯಲ್ಲಿ ಅಂದ್ರೆ, ಒಬ್ಬ ಹೆಂಡತಿ ಗಂಡ ಹೆಂಡತಿ, ಗಂಡ ಹೆಂಡತಿ, ತಂದೆ ತಾಯಿ ಮತ್ತೆ ಅವರ ಮಕ್ಕಳು, ಅವರ ಸಂಬಂಧ ಯಾವ ರೀತಿ ಇರಬೇಕು, ಒಬ್ಬ ಕುಟುಂಬದಲ್ಲಿ ಯಾವ ರೀತಿ ಇರಬೇಕು, ಒಬ್ಬ ಗೋತ್ರದಲ್ಲಿ ಆಗಿರ್ಬೇಕು, ಇದೆಲ್ಲ ವಿಷಯಗಳನ್ನ ಅಷ್ಟು ಡೀಟೇಲ್ ಆಗಿ ಬರೆದ್ರು. ಅದಕ್ಕಿಂತ ಹೆಚ್ಚಾಗಿ ದೇವದರ್ಶನ ಗುಡಾರದ ನಾವು ಅದೆಲ್ಲ ನೋಡ್ತೀವಲ್ಲ, ಮೆಜರ್ಮೆಂಟ್ಸ್ ಪ್ರತಿಯೊಂದು ವೆರಿ ಪ್ರಿಸೈಸ್. ಅದು ಇಷ್ಟೇ 10 ಮೊಳ ಇರಬೇಕು, ಅಗಲ ಇಷ್ಟೇ ಉದ್ದ ಇರಬೇಕು ಅಂದಾಗ, ಆ ಮೊಳ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇವಾಗ ನಾವು ಹೂ ತಗೊಳಕ್ ಹೋದಾಗ ನಮ್ಮ ಎಲ್ಲ ಲೇಡೀಸ್, ನಾನು ತಗೊಳ್ತೇನೆ ಅವಾಗ ನಮ್ಮ ಮನೆಗೆ ತಗೊಂಡೋಗ್ತೀನಿ. ಅವ್ರಿಗೆ ಹೆಂಗ್ಸ್ ಕೊಡೋ ಹೆಂಗ್ಸಿಗೆ ಸಣ್ಣ ಕೈ ಇರ್ಬೋದು, ದೊಡ್ಡ ಕೈ ಇರ್ಬೋದು, ಅವ್ರ ಪ್ರಕಾರ ಅದೊಂದು ಮೊಳ, ಅದನ್ನ ಬೇರೆ ಏನ್ ಮೆಜರ್ಮೆಂಟ್ ಮಾಡಕ್ ಹೋಗಲ್ಲ ಅವರು. ಸೊ ದೇರ್ ಈಸ್ ಎ ಡೆಫಿನೆಟ್ ಆಗಿ ಡಿಫ್ರೆನ್ಸ್ ಬಂದೇ ಬರುತ್ತೆ. ಬಟ್ ದೇವರ ಕಾರ್ಯದಲ್ಲಿ ಆತರ ಮಾಡಂಗಿಲ್ಲ. ಸೊ ಈ ಒಂದು ಶೆಕೇಲ್ ಅನ್ನುವಂಥದ್ದು ಎರಡಕ್ಕೂ ಉಪಯೋಗ ಆಗ್ತಾ ಇತ್ತು. ಒಂದು ಹಣ, ಅದು 20, ಆ ಹಣ ಏನಪ್ಪಾ ಅನ್ಬೇಕಾದ್ರೆ 20 ಗೇರ ತೂಕ, ವೆಯ್ಟ್. ಇಟ್ಸ್ ಆಲ್ಸೋ ಎ ಮೆಜರ್ಮೆಂಟ್ ಆಫ್ ವೆಯ್ಟ್, ಪ್ಲಸ್ ಇಟ್ಸ್ ಆಲ್ಸೋ ಎ ಮನಿ. ಸೊ ಇದು ಬಹಳ ಮುಖ್ಯವಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ರು. ಮತ್ತೆ ಆಗ್ಲೇ ಹೇಳಿದಾಗೆ, ಇಟ್ಸ್ ಎ ಕವನೆಂಟ್ ರಿಲೇಶನ್ಶಿಪ್ ವಿತ್ ದಿಸ್ ಪೀಪಲ್ ಆಫ್ ಇಸ್ರೇಲ್. ಸೊ ಎಕ್ಸೋಡಸ್, ವಿಮೋಚನ ಕಾಂಡ 24ನೇ ಅಧ್ಯಾಯ 6ರಿಂದ 8ನೇ ವಚನ. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಅಂದನು. ಸೊ ಆಗ ಅದೇ ರೀತಿ ದ ಬುಕ್ ಆಫ್ ದಿ ಕವನೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಡಂಬಡಿಕೆ ಮಾಡ್ಕೊಂಡು ಸುಮ್ನೆ ಮಾತಲ್ಲಿ ಹೇಳಿಲ್ಲ ದೇವರು.
ಅದಕ್ಕೆ ಒಂದು ನಿಬಂಧನಾ ಗ್ರಂಥ, ಆ ನಿಬಂಧನಾ ಗ್ರಂಥದಲ್ಲಿ ಈ ಅವರು ಹೇಳಿರುವಂತ ಪ್ರತಿಯೊಂದು ಆಜ್ಞೆಗಳು ಮತ್ತೆ ಬೇರೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಮಾಡಿದ್ರು ಅದ್ರಲ್ಲಿ ಡೀಟೇಲ್ ಆಗಿ ಮೋಶೆಗೆ ಕೊಟ್ಬಿಟ್ರು ಅವರು. ಆ ದೇವದರ್ಶನದ ಗುಡಾರದ ಜೊತೆಯಲ್ಲಿ ಎಲ್ಲ ಅವ್ರು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಲಿಖಿತ ರೂಪದಲ್ಲಿ, ಅವರ ಕಾಲದಲ್ಲಿ ಇದ್ದಂತ ಲಿಖಿತ ರೂಪದಲ್ಲಿ ಅವ್ರು ಏನ್ ಮಾಡ್ಬಿಟ್ರು, ಈ ನಿಬಂಧನಾ ಗ್ರಂಥವನ್ನ ಇಸ್ರಾಯೇಲ್ರಿಗೆ ಕೊಟ್ರು. ಯಾಕಂದ್ರೆ ಅವರು ಆ ಒಂದು ಗ್ರಂಥದಲ್ಲಿ ನಿಬಂಧನೆಗಳ ಪ್ರಕಾರನೇ ಏನ್ ಮಾಡ್ಬೇಕಾಗಿತ್ತು, ಅವರು ಮಾಡ್ಬೇಕಾಗಿತ್ತು. ಸೊ ಅದರಲ್ಲಿ ಏನೆಲ್ಲ ಇತ್ತು ಅನ್ಬೇಕಾದ್ರೆ, ಸಿಸ್ಟಮ್ ಆಫ್ ವರ್ಷಿಪ್, ಅವ್ರು ಕೊಡುವಂತ ಕಾಣಿಕೆಗಳು, ಗಿಫ್ಟ್ಸ್, ಆಫರಿಂಗ್ಸ್, ಮತ್ತೆ ಯಜ್ಞ ಮಾಡುವಂತ ಕಾರ್ಯಗಳು, ಇವೆಲ್ಲ ಏನಾಗ್ಬೇಕಾಗಿತ್ತು, ಆ ದೇವದರ್ಶನ ಗುಡಾರದಲ್ಲಿ ಮಾಡುವಂತ ಕಾರ್ಯಗಳಾಗ್ಲಿ, ಅವರ ದೈನಂದಿನ ಜೀವನದಲ್ಲಿ ಮಾಡುವಂತ ಕಾರ್ಯಗಳಾಗ್ಲಿ, ಎಲ್ಲವನ್ನ ಈ ರೀತಿಯಾದಂತ ಒಂದು ಮೆಷರ್ಮೆಂಟ್ ಅಲ್ಲಿ, ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಅವರು ನಡೆಸ್ಬೇಕದು. ಇದು ಬಹಳ ಮುಖ್ಯವಾದಂತ ಒಂದು ಇದು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅನ್ಬೇಕಾದ್ರೆ, ದಿಸ್ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿ, ದೇವದರ್ಶನ ಗುಡಾರದ ಈ ಒಂದು ಶೆಕೆಲ್, ಇಟ್ ಈಸ್ ಫಿಕ್ಸ್ಡ್. ಅಂದ್ರೆ ಒಂದು ರೀತಿಯ ಅದು ಆ ಪ್ರಮಾಣ ಒಂದು ರೀತಿಯ ಫಿಕ್ಸ್ ಆಗಿದೆ. ಅದನ್ನ ಇಟ್ ಈಸ್ ಅನ್ಆಲ್ಟರಬಲ್, ಅದನ್ನ ವ್ಯತ್ಯಾಸ ಮಾಡೋಂಗಿಲ್ಲ. ಮೂರನೇದು ನಾನ್ ನೆಗೋಷಿಯಬಲ್. ಈ ನಾನ್ ನೆಗೋಷಿಯಬಲ್ ಏನಪ್ಪಾ ಅನ್ಬೇಕಾದ್ರೆ, ನಾನು ನೀನು ಒಂದು ನಾವ್ ಯಾರಾದ್ರೂ ಇಬ್ರು ನಾವ್ ಇದನ್ನೇ ಇಟ್ಕೊಳ್ಳೋಣ ಶೆಕೆಲ್ ಆಗಿ ಅಂತ ಹೇಳಂಗಿಲ್ಲ. ಆ ಶೆಕೆಲ್ ಯಾವ್ದಕ್ಕೆ ಮೀಟ್ ಆಗ್ಬೇಕು, ಯಾವೊಂದು ಸ್ಟ್ಯಾಂಡರ್ಡ್ ಇರ್ಬೇಕು, ದೇವದರ್ಶನ ಗುಡಾರದ ಶೆಕೆಲ್ಗೆ ಮೀಟ್ ಆಗ್ಬೇಕದು. ಆ ಸ್ಟ್ಯಾಂಡರ್ಡೇ ಇರ್ಬೇಕು. ನಾನು ಇಬ್ರು ಬೇರೆಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಆ ಕಲ್ಲು ಸಿಕ್ಲಿಲ್ಲ, ಆ 20 ಗೇರ ಸಿಕ್ಲಿಲ್ಲ, ಇದನ್ನೇ ಇಟ್ಕೊಳ್ಳೋಣ ಅಂತ ಹೇಳಂಗಿಲ್ಲ. ಸೊ ಇಟ್ ಈಸ್ ಫಿಕ್ಸ್ಡ್, ಇಟ್ಸ್ ಅನ್ಆಲ್ಟರಬಲ್ ಅಂಡ್ ಇಟ್ ಈಸ್ ನಾನ್ ನೆಗೋಷಿಯಬಲ್. ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅನ್ಬೇಕಾದ್ರೆ, ದೇವರ ಒಂದು ಸ್ಟ್ಯಾಂಡರ್ಡ್ಗೆ, ಅವರ ಪ್ರಮಾಣಿತಗೆ ನಾವು ಹೋಗ್ಬೇಕಾದ್ರೆ ಇದೆಲ್ಲ ಅನ್ವಯ ಆಗತ್ತೆ. ಇಟ್ ಈಸ್ ಫಿಕ್ಸ್ಡ್, ಇಟ್ ಈಸ್ ಅನ್ಆಲ್ಟರಬಲ್ ಅಂಡ್ ಇಟ್ ಈಸ್ ನಾನ್ ನೆಗೋಷಿಯಬಲ್. ಅದು ನಮಗೆ ಅದಕ್ಕೋಸ್ಕರ ನಮಗೆ ಬಹಳ ಮುಖ್ಯ ಆಗುತ್ತೆ ಇದು. ಮತ್ತೆ ಅವ್ರು ಹೇಳಿದ್ದಂತ ನಾವು ಓದಿದ ಪಾಠದಲ್ಲಿ ಬಂದಂತದ್ದು, ಈ ಶೆಕೆಲ್ ಈಕ್ವಲ್ಸ್ 20 ಗೇರ. ಅದು ಒಂದು ವೆಯ್ಟ್ ಆಗಿತ್ತು, ಆ ತೂಕ. ಅದರ ಜೊತೆಯಲ್ಲಿ ಅದು ಹಣದ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ತಿದ್ರು. ಮತ್ತೆ ಅದರ ಹಣದ ಬದಲಾಗಿ ಅವ್ರೇನಾದ್ರೂ ಧಾನ್ಯಗಳನ್ನ ಆಗ್ಲಿ ಇನ್ನೇನಾದ್ರೂ ಕೊಡೋದಾದ್ರೆ ಈ ಒಂದು ಮೆಷರ್ಮೆಂಟ್ ನೇ ಅವರು ಉಪಯೋಗ ಮಾಡ್ಕೊಳ್ತಾ ಇದ್ರು ಅಂತ ನಾವು ನೋಡ್ತೀವಿ. 13ನೇ ವಚನ ಓದಿದ ಪಾಠ. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರುವ ಪ್ರತಿಯೊಬ್ಬನು ಯೆಹೋವನಿಗೆ ₹1/2 ಮೇರೆಗೆ ಕಪ್ಪ ಕೊಡಬೇಕು. ದೇವರ ಸೇವೆಗೆ ನೇಮಕವಾದ 20 ಗೇರ ತೂಕದ ರೂಪಾಯ ಮೇರೆಗೆ ₹1/2 ಕಪ್ಪವಾಗಿ ಕೊಡಬೇಕು. ಇನ್ನೊಂದು ಮುಖ್ಯವಾಗಿ ಹಂಗೆ ಕಂಟಿನ್ಯೂ ಮಾಡಿ. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರಿದವರೊಳಗೆ 20 ವರ್ಷದವರು ಅದಕ್ಕೆ ಹೆಚ್ಚಿನ ವಯಸ್ಸುಳ್ಳವರು ಆ ಕಪ್ಪವನ್ನು ಯೆಹೋವನಿಗೆ ಕೊಡಬೇಕು. 15ನೇ ವಚನ. ಪ್ರಾಣ ರಕ್ಷಣೆಯ ಕಪ್ಪವನ್ನು ಯೆಹೋವನಿಗೆ ಕೊಡುವುದರಲ್ಲಿ ಐಶ್ವರ್ಯವಂತನು ₹1/2ಗಿಂತ ಹೆಚ್ಚು ಕೊಡಬಾರದು, ಬಡವರು ಕಮ್ಮಿ ಕೊಡಬಾರದು. ಸೊ ಇದು ಇನ್ನೊಂದು ಮುಖ್ಯವಾದಂತ ಒಂದು ವಿಷಯ. ಏನಂತ ಅನ್ಬೇಕಾದ್ರೆ, ನಾನ್ ಜಾಸ್ತಿ ಇದೆ ಅಂತ ಹೇಳಿ 20 ಗೇರಾಗಿಂತ ನಾನ್ ಜಾಸ್ತಿ ಕೊಡ್ತೀನಿ ಅನ್ನಂಗಿಲ್ಲ, ಅಥವಾ ನನ್ನ ಹತ್ರ ಕಡಿಮೆ ಇದೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಂಗಿಲ್ಲ. ಅವನ್ ಬಡವ ಆದ್ರೂ ಸಹ, ಅಥವಾ ಅವನು ಸಾಹುಕಾರ ಆದ್ರೂ ಸಹ, ಐಶ್ವರ್ಯವಂತರಾದ್ರೂ ಸಹ ಈ 20 ಗೇರ ಅಥವಾ ಒಂದು ಶೆಕೆಲ್ನ ಅರ್ಧದಷ್ಟು, ₹1/2, ½ ಶೆಕೆಲ್ನ ಏನ್ ಮಾಡ್ಬೇಕಾಗಿತ್ತು, ಕಪ್ಪವಾಗಿ 20 ವರ್ಷದ ಮೇಲ್ಪಟ್ಟವರು ಒಂದು ಕಪ್ಪವಾಗಿ ಏನ್ ಮಾಡ್ಬೇಕಾಗಿತ್ತಂತೆ, ಅವರು ಆ ದೇವದರ್ಶನ ಗುಡಾರಕ್ಕೆ ಕೊಡ್ಬೇಕಾಗಿತ್ತು. ಯಾತಕ್ಕೆ ಕೊಡ್ತಾ ಇದ್ರು ಇದು ಅಂತ ನೋಡ್ಬೇಕಾದ್ರೆ, ಅದು ಮುಂದೆ ಕಂಟಿನ್ಯೂ ಮಾಡಿ. ನೀನು ಪ್ರಾಣ ರಕ್ಷಣೆಯ ಹಣವನ್ನು ಇಸ್ರಾಯೇಲರಿಂದ ತೆಗೆದುಕೊಂಡು ದೇವದರ್ಶನದ ಗುಡಾರದ ಸೇವೆಗೆ ಉಪಯೋಗಿಸಬೇಕು. ಇಸ್ರಾಯೇಲ್ಯರ ಪ್ರಾಣಗಳನ್ನು ಉಳಿಸಬೇಕೆಂಬುದಾಗಿ ಆ ಕಪ್ಪವು ಯೆಹೋವನ ಸನ್ನಿಧಿಯಲ್ಲಿ ಜ್ಞಾಪಕ ಕೊಡುವುದು. ಸೊ ಇದು ಯಾಕೆ ಇನ್ನೊಂದು ವಿಷಯ ಏನಪ್ಪಾ ಅನ್ಬೇಕಾದ್ರೆ, ಈ ಶೆಕೆಲ್ ಅನ್ನುವಂಥದ್ದು ಕಾಮನ್ ಆಗಿ ಬೇರೆ ರಾಜ್ಯಗಳು, ಬೇರೆ ಜನಾಂಗದವರು ಉಪಯೋಗ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅಲ್ಲಿ ಈಗ ಡಾಲರ್ ಅಂತ ನಾವೇನ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ US ಡಾಲರ್ ಅಂತಾರೆ, ಆಸ್ಟ್ರೇಲಿಯಾದಲ್ಲೂ ಡಾಲರ್ ಅಂತಾರೆ, ಕೆನಡಾದಲ್ಲೂ ಡಾಲರ್ ಅಂತಾರೆ. ಬಟ್ ಆಸ್ಟ್ರೇಲಿಯಾ ಡಾಲರ್ ಇಸ್ ಡಿಫರೆಂಟ್ ಫ್ರಮ್ ಕೆನಡಿಯನ್ ಡಾಲರ್ ಅಂಡ್ ಇಟ್ ಈಸ್ ಡಿಫರೆಂಟ್ ಫ್ರಮ್ US ಡಾಲರ್. ಅದರ ಪ್ರಮಾಣ ಬೇರೆ ಬೇರೆ ಇದೆ.
ಬಟ್ ಹೆಸರು ಮಾತ್ರ ಡಾಲರ್. ಅದೇ ರೀತಿ ಶೆಕೆಲ್ ಅನ್ನುವಂಥದ್ದು ಬೇರೆ ರಾಜ್ಯಗಳು ಅದೇ ವರ್ಡ್ ಉಪಯೋಗ ಮಾಡ್ಕೊಳ್ತಿದ್ರು ಶೆಕೆಲ್, ಬಟ್ ಅದರ ಪ್ರಮಾಣ ಬೇರೆ ಆಗಿತ್ತು. ಅದು 20 ಗೇರ ತೂಕ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಕಡಿಮೆ ಇತ್ತು, ಇಸ್ರಾಯೇಲ್ರದ್ದು ಮಾತ್ರ 20 ಗೇರ ಇತ್ತು. ಅದು ಇನ್ನೊಂದು ಮುಖ್ಯವಾದಂತ ಒಂದು ವಿಷಯ. ಅದೇ ಲೆವಿಟಿಕಸ್ 27 ಚಾಪ್ಟರ್, ಯಾಜಕ ಕಾಂಡ 27ನೇ ಅಧ್ಯಾಯ 24 ಮತ್ತು 25ನೇ ವಚನ. ಲೆವಿಟಿಕಸ್ 27. ಜುಬಿಲಿ ಸಂವತ್ಸರದಲ್ಲಿ ಆ ಒಳವು ಮಾರಿದವನಿಗೆ, ಅಂದರೆ ಯಾರ ಪಿತ್ರಾರ್ಜಿತ ಭೂಮಿಗೆ ಸೇರಿದೆಯೋ ಅವನಿಗೆ ತಿರುಗಿ ಬರಬೇಕು. ದೇವರ ಸೇವೆಯಲ್ಲಿ ನೇಮಕವಾದ 20 ಗೇರ ತೂಕದ ರೂಪಾಯಿಯ ಮೇರೆಗೆ ನೀವು ಬೆಳೆಯನ್ನು ಯಾವಾಗಲೂ ನಿರ್ಣಯಿಸಬೇಕು. ಸೊ ಅವರು ಆ ಒಂದು ಬೇರೆ ಎಲ್ಲಾ ಕಾರ್ಯಗಳಲ್ಲೂ ಈ ಶೆಕೆಲ್ ಅನ್ನೋದನ್ನ ಅವರು ಉಪಯೋಗ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ. ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಏನಾಗ್ಬೇಕಾಗಿತ್ತು, ಈ ಒಂದು ದೇವರ ಹೇಳಿಕೊಟ್ಟಿರುವಂತ ಈ ಸ್ಟ್ಯಾಂಡರ್ಡ್ ಶೆಕೆಲ್ ಅಥವಾ ಶೆಕೆಲ್ ಆಫ್ ದಿ ಸ್ಯಾಂಕ್ಚುರಿ, ಈ ಒಂದು ಸ್ಟ್ಯಾಂಡರ್ಡ್ ಏನಾಗ್ಬೇಕಾಗಿತ್ತು, ಅವರು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತು ಅಂತ ನಾವು ನೋಡ್ತೀವಿ. ಮತ್ತೆ ಇದು ದಿಸ್ ಇಸ್ ಆಲ್ಸೋ ಎ ರೆಪ್ರೆಸೆಂಟೇಷನ್ ಅಥವಾ ದೇವರ ಅವರು ಇರುವಂತ ಒಂದು ಪರಿಶುದ್ಧವಾದಂತ ಅವರ ಒಂದು ನೀತಿ ಕಾರ್ಯಗಳನ್ನ ಸೂಚಿಸುವಂತ ಒಂದು ಇಂಡಿಕೇಟರ್ ಇದು. ದೇವರು ಯಾವ ರೀತಿ ತನ್ನ ಜನಾಂಗವನ್ನ, ಒಂದು ಇಸ್ರಾಯೇಲ್ಯರನ್ನ, ಅವರು ನಾನು ಆದುಕೊಂಡಂತ ಜನಾಂಗ ನನ್ನ ಸ್ವಕೀಯ ಜನಾಂಗ, ನೀವು ಬೇರೆ ಎಲ್ಲಾ ಜನಾಂಗದಗಿಂತ ನೀವು ಬಲಿಷ್ಠರಾಗಿರ್ತೀರಾ, ನಾನು ಏನ್ ಮಾಡಿದ್ದೀನಿ, ನಿಮ್ಮನ್ನ ಪ್ರತಿಷ್ಠಿತರು ಮತ್ತೆ ನಿಮ್ಮನ್ನ ಪರಿಶುದ್ಧರು ಅಂತ ನಾನು ಲೆಕ್ಕಿಸಿದ್ದೇನೆ ಅಂತ ಹೇಳ್ಬೇಕಾದ್ರೆ ಬರೀ ಹೇಳಿದ್ದಷ್ಟೇ ಅಲ್ಲದೆ ಅದಕ್ಕೆ ಒಡಂಬಡಿಕೆ ಸಹ ಮಾಡ್ಕೊಂಡಿದ್ದಾರೆ ದೇವರು. ಆದ್ರಿಂದ ಅವ್ರು ಮಾಡುವಂತ ಪ್ರತಿಯೊಂದು ವಿಷಯದಲ್ಲೂ ದೇವರ ಒಂದು ಇನ್ಫ್ಲೂಯೆನ್ಸ್, ಆ ಒಂದು ಸ್ಟ್ಯಾಂಡರ್ಡ್ ನ ದೇವರು ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಲೇಬೇಕಾಗಿತ್ತು. ಅದರಿಂದನೇ ನಾದಾಬ್ ಅಬಿಹು ಒಂದು ಸಣ್ಣ ಒಂದು ಬೆಂಕಿನ ವ್ಯತ್ಯಾಸ ಮಾಡಿದ್ದಕ್ಕೆ ಅವ್ರೇನಾಗ್ಬಿಟ್ರು, ಸತ್ತೋಗ್ಬಿಟ್ರು. ಸೊ ಎಲ್ಲಾ ವಿಷಯಗಳಲ್ಲೂ ಲೇವಿಯರಾಗ್ಲಿ, ಯಾಜಕರಾಗ್ಲಿ, ಮಹಾಯಾಜಕರಾಗ್ಲಿ ಅಥವಾ ಇಸ್ರಾಯೇಲರೇ ಆಗ್ಲಿ, ಪ್ರತಿಯೊಂದು ವಿಷಯದಲ್ಲೂ ಮಾಡ್ಬೇಕಾಗಿತ್ತು, ಈ ದೇವರ ಕಾರ್ಯಗಳನ್ನ ಅವರು ನೆರವೇರಿಸಬೇಕಾಗಿತ್ತು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈ ಅರ್ಧ ಶೆಕೆಲ್ ಯಾತಕ್ಕೆ ಅವರು ಯಾಕೆ ಕೊಡಬೇಕಾಗಿತ್ತು ಒಂದು ಕಪ್ಪವಾಗಿ? ಅದು 11ರಿಂದ ಓದ್ಕೊಂಬನ್ನಿ. ಅದೇ 30ನೇ ಅಧ್ಯಾಯ ವಿಮೋಚನ ಕಾಂಡ 11ರಿಂದ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಕಾಣೇಶು ಮಾರಿಯಾಗತಕ್ಕ ಇಸ್ರಾಯೇಲ್ಯರನ್ನು ಲೆಕ್ಕಿಸುವಾಗ ಅವರೊಳಗೆ ವ್ಯಾಧಿ ಸಂಭವಿಸಿದಂತೆ ಪ್ರತಿಯೊಬ್ಬನು ತನ್ನ ತನ್ನ ಪ್ರಾಣಕ್ಕೆ ಈಡಾಗಿ ಯೆಹೋವನಿಗೆ ಕಪ್ಪವನ್ನು ಕೊಡಬೇಕು. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರುವ ಪ್ರತಿಯೊಬ್ಬನು ಯೆಹೋವನಿಗೆ ಅರ್ಧ ರೂಪಾಯಿಯ ಮೇರೆಗೆ ಕಪ್ಪ ಕೊಡಬೇಕು. ದೇವರ ಸೇವೆಗೆ ನೇಮಕವಾದ 20 ಗೇರ ತೂಕದ ರೂಪಾಯಿಯ ಮೇರೆಗೆ ಅರ್ಧ ರೂಪಾಯಿಯ ಕಪ್ಪವಾಗಿ ಕೊಡಬೇಕು. ಸೊ ಈ ಒಂದು ಟ್ಯಾಬರ್ನೆಕಲ್ ಟ್ಯಾಕ್ಸ್ ಅಂತ ಹೇಳ್ತಾರೆ, ದೇವದರ್ಶನ ಗುಡಾರಕ್ಕೆ ಕೊಡುವಂತ ಒಂದು ಕಪ್ಪ. ಅಂದ್ರೆ ಅವರು ಒಂದು ಸೆನ್ಸಸ್ ತಗೊಳ್ಬೇಕಾದ್ರೆ ಅವ್ರೇನ್ ಮಾಡ್ಬೇಕಾಗಿತ್ತು, 20 ವರ್ಷದ ಮೇಲ್ಪಟ್ಟವರೆಲ್ರಿಗೂ ಅರ್ಧ ಶೆಕೆಲ್ನ ಕಾಣಿಕೆಯಾಗಿ ಕಪ್ಪವಾಗಿ ಅವರು ದೇವದರ್ಶನ ಗುಡಾರಕ್ಕೆ ಕೊಡಬೇಕಾಗಿತ್ತು ಇಸ್ರಾಯೇಲ್ಯರು. ಅದು ಯಾಕಪ್ಪ ಅನ್ಬೇಕಾದ್ರೆ 3 ವಿಷಯಗಳಲ್ಲಿ ಬರುತ್ತೆ. ಒಂದು ರ್ಯಾನ್ಸಮ್, ದ ರಿಡೆಂಪ್ಷನ್ ಅಂಡ್ ಅಟೋನ್ಮೆಂಟ್. 3 ಕಾರ್ಯಗಳು ಈ ಒಂದು ಅರ್ಧ ಶೆಕೆಲ್ ಒಬ್ಬ ಇಸ್ರಾಯೇಲ್ಯನು ದೇವದರ್ಶನ ಗುಡಾರಕ್ಕೆ ಕೊಡುವಂಥದ್ದು ಈ 3 ಕಾರ್ಯಗಳಿಗೆ ಈ ಒಂದು ಕಪ್ಪದಲ್ಲಿ ಅಡಕವಾಗಿದೆ ಅಂತ ನಾವು ನೋಡ್ತೀವಿ. ಅನ್ಬೇಕಾದ್ರೆ ಈ ಒಂದು ರ್ಯಾನ್ಸಮ್ ಅನ್ಬೇಕಾದ್ರೆ ರ್ಯಾನ್ಸಮ್ ಪ್ರೈಸ್ ಆಕ್ಚುಲಿ ನಾವು ಈಗ ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲರ ಪಾಪಗಳನ್ನ ಶುದ್ಧ ಮಾಡುವಂತ, ನಮ್ಮೆಲ್ಲರನ್ನ ಅವ್ರೇನ್ ಮಾಡಿದಾರೆ, ತನ್ನ ರಕ್ತದಿಂದ ಅವರು ಕ್ರಯಕ್ಕೆ ತಗೊಂಡ್ರು. ದ ರ್ಯಾನ್ಸಮ್ ಪ್ರೈಸ್ ಪೇ ಬೈ ಕ್ರೈಸ್ಟ್. ಯೇಸು ಕ್ರಿಸ್ತನು ನಮ್ಮೆಲ್ಲ ಒಂದು ಪಾಪಗಳನ್ನ ನಿವಾರಣೆ ಮಾಡುವುದಕ್ಕಾಗಿ ಒಂದು ಕ್ರಯವನ್ನ ದೇವರಿಗೆ ಏನ್ ಮಾಡಿದ್ರು, ಆ ನೀತಿಯನ್ನ, ನ್ಯಾಯವನ್ನ ನೆರವೇರಿಸುವುದಕ್ಕಾಗಿ ಅವರು ಕೊಟ್ರು. ಸೊ ಇಟ್ಸ್ ಎ ಪ್ರೈಸ್. ದ ರ್ಯಾನ್ಸಮ್ ಅಂದಾಗ ಇಟ್ ಇಸ್ ಆಲ್ವೇಸ್ ಈಕ್ವಿವಲೆಂಟ್ ಟು ಪ್ರೈಸ್. ಇಲ್ಲಿ ಇಸ್ರಾಯೇಲರು ಏನ್ ಮಾಡ್ಬೇಕಾಗಿತ್ತು, ಹಾಫ್ ಶೆಕೆಲ್ ಒಂದು ಕಪ್ಪವಾಗಿ ಕೊಡಬೇಕಾಗಿತ್ತು. ಯಾತಕ್ಕೆ ಕೊಡಬೇಕಾಗಿತ್ತು ಅನ್ಬೇಕಾದ್ರೆ ಅದು ಎರಡನೇದು ದ ರಿಡೆಂಪ್ಷನ್. ಈ ರ್ಯಾನ್ಸಮ್ ಪ್ರೈಸ್ ಕೊಡುವುದರ ಮುಖಾಂತರ ಅವ್ರೇನ್ ಮಾಡ್ತಾ ಇದ್ರು, ತನ್ನ ಜೀವವನ್ನ ಉಳಿಸ್ಕೊಳ್ತಾ ಇದ್ರು ಇಸ್ರಾಯೇಲ್ಯರು. ದೇವರಿಗೆ ಅರ್ಪಿಸುವುದಕ್ಕೆ ಬದಲಾಗಿ ಈ ಅರ್ಧ ಶೆಕೆಲ್ನ ಕೊಟ್ಟು ತನ್ನ ಪ್ರಾಣವನ್ನ
ದೇವರು ಅವರನ್ನ ರಕ್ಷಿಸ್ತಾ ಇದ್ರು. ಅದಕ್ಕೋಸ್ಕರ ನಮಗೆ ಯಾವ ರೀತಿ ಯೇಸು ಕ್ರಿಸ್ತನ್ ತನ್ನ ರಕ್ತದಿಂದ ಆ ಪ್ರೈಸ್ ನ ಕೊಟ್ಟು, ಆ ಹಣವನ್ನ ಕೊಟ್ಟು ನಮ್ಮನ್ನ ಕ್ರಯಕ್ಕೆ ತಗೊಂಡು ನಾವು ರಕ್ಷಣೆ ಹೊಂದುವಂತ ಒಂದು ಕಾರ್ಯವನ್ನ ದ ರಿಡೆಂಪ್ಷನ್, ಆ ವಿಮೋಚನೆ ಈ ಕಾಲದಲ್ಲಿ ಬರಲ್ಲ, ಅದು ನಮ್ಮ ಪುನರುತ್ಥಾನದ ನಂತರ ಬರುವಂತದ್ದು. ಆ ಒಂದು ವಿಮೋಚನೆಯನ್ನ ಸೂಚಿಸುವಂತ ಒಂದು ಕಾರ್ಯ ಇಸ್ರಾಯೇಲರಲ್ಲಿ ಈ ಅರ್ಧ ಶೆಕೆಲ್ನ ಕೊಟ್ಟು ಅವ್ರೇನ್ ಮಾಡ್ತಾ ಇದ್ರು, ದೇವರು ಅವರನ್ನ ರಕ್ಷಣೆ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಮೂರನೇದಾಗಿ ಇಟ್ ಆಲ್ಸೋ ಸಿಗ್ನಿಫೈಡ್ ಅಟೋನ್ಮೆಂಟ್. ದೇವರೊಂದಿಗೆ ಅವರೇನಾಗಬೇಕು, ಹೊಂದಾಣಿಕೆಯಾಗಿ ಇರುವಂತ ಒಂದು ಕಾರ್ಯವನ್ನು ಸಹ ಈ ಒಂದು ಅರ್ಧ ರೂಪಾಯಿ ಅಥವಾ ಅರ್ಧ ಶೆಕೆಲ್ ಕೊಡುವುದರ ಮುಖಾಂತರ ದೇವರವರಿಗೆ ಆ ಒಂದು ಈ ಒಂದು ಪ್ರೊಸೀಜರ್ನ ಅವ್ರಿಗೆ ಕೊಟ್ಟಿದ್ರು. ಅರ್ಧ ರೂಪಾಯಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಅರ್ಧ ಶೆಕೆಲ್ ದೇವರಿಗೆ ಅಂತ ಕೊಡ್ಬೇಕಾಗಿತ್ತು. ಸೊ ಇದರ ಮುಖಾಂತರ ಅವರಿಗೆ ಆಗುವಂತ ರ್ಯಾನ್ಸಮ್, ರಿಡೆಂಪ್ಷನ್ ಅಂಡ್ ಅಟೋನ್ಮೆಂಟ್. ಸೊ ಇದನ್ನೇ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ನಮಗೆ ಮಾಡುವಂತ ಒಂದು ರಕ್ಷಣಾ ಕಾರ್ಯವನ್ನು ಸಹ ಇದರಲ್ಲಿ ಸೂಚಿತವಾಗಿರುವುದನ್ನ ನಾವು ನೋಡ್ತೀವಿ. ಮತ್ತೆ ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಮಾಡುವಂತ ಈ ಒಂದು ರಕ್ಷಣಾ ಕಾರ್ಯ ಎಲ್ಲರಿಗೂ ಏನಾಗಿದೆ, ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ. ಇಡೀ ಮಾನವ ಜನರಿಗೆ ಆದಾಮನಿಂದ ಹಿಡಿದು ಈ ಸುವಾರ್ಥ ಯುಗದ ಕಡೆಯವರೆಗೂ ಇರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಕೊಡುವಂತ ಈ ಒಂದು ರ್ಯಾನ್ಸಮ್ ಪ್ರೈಸ್ ಅದು ಒಂದೇ, ಎಲ್ಲರಿಗೂ. ನಾನು 1,44,000 ಆಗಿರ್ಬೋದು, ಅಥವಾ ಏನ್ಷಿಯಂಟ್ ವರ್ದೀಸ್ ಆಗಿರ್ಬೋದು, ಗ್ರೇಟ್ ಮಲ್ಟಿಟ್ಯೂಡ್ ಆಗಿರ್ಬೋದು, ಅಥವಾ ಸಾಮಾನ್ಯ ಮನುಷ್ಯನಾಗಿರ್ಬೋದು. ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಕೊಡುವಂತ ಈ ಒಂದು ರ್ಯಾನ್ಸಮ್ ಪ್ರೈಸ್ ಬಂದು ಮುಖ್ಯವಾಗಿ ಈಕ್ವಲ್. ಅವರು ಕೊಡುವಂತ ಆಶೀರ್ವಾದಗಳು ಬೇರೆ ಬೇರೆ ಇರ್ಬೋದು, ಅದು ಬೇರೆ ಒಂದು ಪ್ರೀತಿಯಲ್ಲಿ ದೇವರು ನಮ್ಗೆ ಏನ್ ಮಾಡ್ತಿದ್ದಾರೆ, ಯೇಸು ಕ್ರಿಸ್ತನ ಮುಖಾಂತರ ಬೇರೆ ಆಶೀರ್ವಾದಗಳನ್ನ ಕೊಡ್ತಿದ್ದಾರೆ. ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಆಲ್ ಟುಗೆದರ್. ಅದಕ್ಕೆ ಯೇಸು ಕ್ರಿಸ್ತನ ರಕ್ತ ಯಾತಕ್ಕೆ ಅಷ್ಟು ಮುಖ್ಯ, ಮತ್ತೆ ಯೇಸು ಕ್ರಿಸ್ತನೇ ಕೊಡುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಇನ್ನೊಂದು ಒಂದು ಪ್ರೂಫ್ ಇದು. ಯಾಕೆ ಅನ್ಬೇಕಾದ್ರೆ ಎಲ್ಲರಿಗೂ ಇದೇನಾಗುತ್ತೆ, ಈಕ್ವಲ್ ಆಗಿ ಅಪ್ಲೈ ಆಗೋದನ್ನ ನಾವು ನೋಡ್ತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಹೇಳ್ತಾರೆ, ಈ ಒಂದು ಕಪ್ಪ ಕೊಡುವಂತವ್ರು ಏನ್ ಮಾಡ್ಬೇಕು, 15ನೇ ವಚನ, ಪ್ರಾಣ ರಕ್ಷಣೆಯ ಕಪ್ಪವನ್ನು ಯೆಹೋವನಿಗೆ ಕೊಡುವುದರಲ್ಲಿ ಐಶ್ವರ್ಯವಂತರು ಅರ್ಧ ರೂಪಾಯಿಗಿಂತ ಹೆಚ್ಚು ಕೊಡಬಾರದು, ಬಡವರು ಕಮ್ಮಿ ಕೊಡಬಾರದು. ಸೊ ಇದು ಒಂದು ಈಕ್ವಾಲಿಟಿ ಅದನ್ನ ದೇವರು ಏನ್ ಮಾಡ್ತಿದ್ದಾರೆ, ಇದರಲ್ಲಿ ನಿರೂಪಿಸ್ತಿದ್ದಾರೆ. ಬಟ್ ಯಾಕೆ ಆಗಿನ ಕಾಲದಲ್ಲಿರುವಂತ ಮಾಂಸಿಕ ಇಸ್ರಾಯೇಲರಿಗೆ ಏಕೆ ಇದು ಬೇಕಿತ್ತು ಅನ್ಬೇಕಾದ್ರೆ ಅದನ್ನ 16ನೇ ವಚನದಲ್ಲಿ ಹೇಳ್ತಾರೆ. ಈ ಅರ್ಧ ಶೆಕೆಲ್ ಕೊಡುವಂತದ್ದು ಯಾಕೆ ಅನ್ನುವುದನ್ನ ಅಲ್ಲಿ ಹೇಳ್ತಾರೆ. ನೀನು ಪ್ರಾಣ ರಕ್ಷಣೆಯ ಹಣವನ್ನು ಇಸ್ರಾಯೇಲರಿಂದ ತೆಗೆದುಕೊಂಡು ದೇವದರ್ಶನದ ಗುಡಾರದ ಸೇವೆಗೆ ಉಪಯೋಗಿಸಬೇಕು, ಇಸ್ರಾಯೇಲ್ಯರ ಪ್ರಾಣಗಳನ್ನು ಉಳಿಸಬೇಕೆಂಬುದಾಗಿ ಆ ಕಪ್ಪವು ಯೆಹೋವನ ಸನ್ನಿಧಿಯಲ್ಲಿ ಜ್ಞಾಪಕ ಕೊಡುವುದು. ಸೊ ಇದು ಏನಪ್ಪಾ ಅನ್ಬೇಕಾದ್ರೆ, ಅಲ್ಲಿ ದೇವದರ್ಶನ ಗುಡಾರದ ಸೇವೆಯನ್ನ, ಆ ಒಂದು ಸೇವಾ ಕಾರ್ಯಕ್ಕೆ ಹಣ ಬೇಕಿತ್ತು. ಅದಕ್ಕೂ ಅದನ್ನ ಯಾವ ರೀತಿ ಅವರು ಅದನ್ನ ಕಲೆಕ್ಟ್ ಮಾಡ್ತಿದ್ರು ಅನ್ಬೇಕಾದ್ರೆ, ಈ ಒಂದು ಹಾಫ್ ಶೆಕೆಲ್ ಅವರ ಪ್ರಾಣ ರಕ್ಷಣೆಗೆ ಕೊಡುವಂತ ಈ ಅರ್ಧ ಶೆಕೆಲ್ನಿಂದ ಅದಲ್ಲಿ ಕಲೆಕ್ಟ್ ಆಗಿರೋ ಹಣನೆಲ್ಲ ತಗೊಂಡು ದೇವದರ್ಶನ ಗುಡಾರದ ಮೇಂಟೆನೆನ್ಸ್ಗೆ ಅವರು ಉಪಯೋಗಿಸ್ಕೊಳ್ಬೇಕಾಗಿತ್ತು, ಲೇವಿಯರು ಮತ್ತೆ ಯಾಜಕ ಮಹಾಯಾಜಕರು. ಸೊ ಅಂದ್ರೆ ಯಾವ ರೀತಿ ತಂದೆಯ ದೇವರು ಏನೇ ಒಂದು ಸಿಸ್ಟಮ್ ಮಾಡಿದಾಗ ಎಷ್ಟೆಲ್ಲ ಅರ್ಥಗಳಿದೆ ನೋಡಿ ಇದರಲ್ಲಿ. ಒಂದು ಆ ರ್ಯಾನ್ಸಮ್, ರಿಡೆಂಪ್ಷನ್ ಅಂಡ್ ಅಟೋನ್ಮೆಂಟ್ ಆ ಒಂದು ಕಾರ್ಯಕ್ಕೆ ಉಪಯೋಗ ಆಗಿದೆ. ಎರಡನೇದಾಗಿ ಅವರ ದಿನನಿತ್ಯದ ಜೀವನದಲ್ಲಿ ಅದು ಅವ್ರು ಮಾಡುವಂತ ಯಾವುದೇ ಟ್ರಾನ್ಸಾಕ್ಷನ್ ಆಗ್ಲಿ ವಿತ್ ಇನ್ ಇಸ್ರೇಲ್ ಆರ್ ಔಟ್ಸೈಡ್ ಇಸ್ರೇಲ್, ಎಕನಾಮಿಕ್ ಆ ಒಂದು ಕಾರ್ಯಗಳಲ್ಲೂ ಅದು ಉಪಯೋಗ ಆಗುತ್ತೆ. ಮೂರನೇದಾಗಿ ದೇವರು ಹೇಳಿರುವಂತ ಎಲ್ಲಾ ಧಾರ್ಮಿಕ ವಿಧಿಗಳಲ್ಲಿಯೂ ಸಹ ಈ ಒಂದು ಮೆಷರ್ಮೆಂಟ್ ಅವರಿಗೆ ಉಪಯೋಗ ಆಗೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಆದ್ರಿಂದನೇ ದೇವರ ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದು. ಹಾಗಾದ್ರೆ ವಾಟ್ ಈಸ್ ದಿಸ್ ಗಾಡ್ಸ್ ಸ್ಟ್ಯಾಂಡರ್ಡ್? ಸೊ ನಮಗೆ ಮುಖ್ಯವಾಗಿ ಅದು ಬೇಕಲ್ವ. ಈಗ ಏನಾಗಾರೆ ದೇವರ ಒಂದು ಸ್ಟ್ಯಾಂಡರ್ಡ್ ವಿಚ್ ಇಸ್ ಅಪ್ಲಿಕಬಲ್ ಅಕ್ರಾಸ್ ಆಲ್, ಎಲ್ಲಾ ಮನುಷ್ಯರಿಗೆ ಅಪ್ಲೈ ಆಗುವಂಥದ್ದು, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಸೆಕ್ಸ್ ಆರ್ ಕಲರ್, ಸೋಷಿಯಲ್ ಆರ್ ಎಜುಕೇಶನಲ್ ಸ್ಟೇಟಸ್ ಅಂತ ನಾವು ನೋಡ್ಬೇಕಾದ್ರೆ ದೇವರು ಒಂದ್ ಮಾತು ಹೇಳ್ತಾರೆ. ನಂಬರ್ಸ್ ಅಥವಾ ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ.
ನಂಬರ್ಸ್. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಹಾ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಹಾ ಸೊ ಹಂಗಾದ್ರೆ ತಂದೆಯಾದ ದೇವರ ಒಂದು ಸ್ಟ್ಯಾಂಡರ್ಡ್ ಏನಪ್ಪಾ ಅನ್ಬೇಕಾದ್ರೆ ಮುಖ್ಯವಾಗಿ ನಾವು ಗಮನಿಸುವಂತದ್ದು, ಅವ್ರೇನಂತೆ ಮೊದಲು ಯಾವುದೇ ಸಂದರ್ಭದಲ್ಲಿ ಅವ್ರೇನ್ ಮಾಡಲ್ಲ, ಹೇಳಿರೋ ಮಾತನ್ನ ಚೇಂಜ್ ಮಾಡಲ್ಲ. ಎರಡನೇದಾಗಿ ಅವ್ರು ಏನೇ ಹೇಳಿದ್ರು ಅದರ ಪ್ರಕಾರನೇ ಅವ್ರು ನಡೀತಾರೆ. ಅವ್ರು ಬೇರೆ ಅದರ ಪ್ರಕಾರ ನಡೀದೇ ಇರುವಂತ ಶಕ್ತಿ ದೇವರಲ್ಲಿ ಇದೆ, ಆದ್ರೆ ಆ ತರ ದೇವರು ಮಾಡಲ್ಲ. ಸೊ ಅವ್ರೇನಲ್ಲಂತೆ ಯಾವ ಸಂದರ್ಭದಲ್ಲಿ ಆಗ್ಲಿ ಅವ್ರು ಹೇಳಿದ ಮಾತಿನ ಪ್ರಕಾರನೇ ಅವರು ನಡ್ಕೊಳ್ತಾರೆ ಅನ್ನುವಂತ ವಿಷಯವನ್ನ ಹೇಳ್ತಾರೆ. ಅದೇ ಮತ್ತೆ ಕೀರ್ತನೆ 102ನೇ ಕೀರ್ತನೆ 27ನೇ ವಚನ. ನೀನಾದರೋ ಏಕರೀತಿಯಾಗಿದ್ದಿ, ಹಾ ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ಹಾ ಅಂದ್ರೆ ಯು ಆರ್ ದ ಸೇಮ್, ಇಯರ್ಸ್ ಹ್ಯಾವ್ ನೋ ಎಂಡ್. ದೇವರು ಯಾವ ರೀತಿ ಅವರ ಪ್ರತಿಯೊಂದು ವಿಷಯದಲ್ಲೂ ಅವರು ಚೇಂಜ್ ಆಗೋದಿಲ್ಲ, ಮಾರ್ಪಾಡೋದಿಲ್ಲ ಅನ್ನುವಂಥ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಯೆಶಾಯ 40ನೇ ಅಧ್ಯಾಯ 8ನೇ ವಚನ. ಐಸಯಾ 40th chapter 8th verse. ಉಳ್ಳು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಹ್ಮ್ ನಮ್ಮ ದೇವರ ಮಾತು ಸದಾ ಕಾಲವು ಇರುವುದು ಎಂದು ಉತ್ತರವಾಯಿತು. ಹಾ ಸೊ ದೇವರ ಒಂದು ಏನೇ ಮಾತಾಡಲಿ, ಅವ್ರೇನೇ ಹೇಳಲಿ, ಅವರು ಅದರ ಪ್ರಕಾರನೇ ನಡ್ಕೊಳ್ತಾರೆ ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಇನ್ನೊಂದು ಮುಖ್ಯವಾದಂತ ಒಂದು ವಿಷಯ ಏನಪ್ಪಾ ಅನ್ಬೇಕಾದ್ರೆ, ಯೇಸು ಸ್ವಾಮಿ ಒಂದು ಅವರ ಫರಿಸಾಯರ ಜೊತೆ ಸದ್ದುಕಾಯರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಮತ್ತಾಯ 25ನೇ ಅಧ್ಯಾಯ 41 ಮತ್ತು 42ನೇ ವಚನ. 25th chapter Matthew 41 and 42. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೆ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟ ಕೊಡಲಿಲ್ಲ. ನಾನು ಬಾಯ್ದೆರೆದಿದ್ದೆನು, ನೀನು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಯಾತಕ್ಕೆ ಈ ಒಂದು ಮಾತನ್ನ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ಬೇಕಾದ್ರೆ, ಅವ್ರೇನ್ ಮಾಡ್ತಾರೆ, ಆ ಫರಿಸಾಯರು ಸದ್ದುಕಾಯರು ತಂದೆಯಾದ ದೇವರು ಕೊಟ್ಟಿರುವಂತ ಧರ್ಮಶಾಸ್ತ್ರದಲ್ಲಿ ಇರುವಂತ ವಿಷಯಗಳನ್ನ ಅವರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಅವ್ರೇನ್ ಮಾಡ್ಬಿಟ್ರು, ಅದಕ್ಕೆ ಇಂಟರ್ಪ್ರಿಟೇಷನ್ಸ್ ನ ಕೊಟ್ರು. ಸಬ್ಬ ದಿನ ಆಚರಣೆ ಮಾಡೋದಾಗ್ಲಿ, ಹಬ್ಬ ಹರಗಿ ದಿನಗಳಲ್ಲಿ ಮಾಡುವಂತ ಕಾಣಿಕೆಗಳ ವಿಷಯಗಳಲ್ಲೇ ಆಗ್ಲಿ, ಅವ್ರೇನ್ ಮಾಡ್ಲಿಲ್ಲ, ಇಸ್ರಾಯೇಲರ ಅವರ ಒಂದು ಜೀವನವನ್ನ ಅವ್ರು ಲೆಕ್ಕಿಸ್ಲಿಲ್ಲ. ತಮಗೆ ಅದರಿಂದ ಏನು ಉಪಯೋಗ ಆಗುತ್ತೆ, ತಮ್ಮ ಅಂತಸ್ತು, ಅವರಲ್ಲಿರುವಂತ ಐಶ್ವರ್ಯ, ಅವರಲ್ಲಿ ರೋಮನ್ಸ್ ಜೊತೆ ಇರುವಂತ ಒಂದು ಸಂಬಂಧ, ಅದನ್ನ ಸರಿಯಾಗಿ ಮಾಡ್ಕೊಳ್ಳುವಂತ ರೀತಿ, ಇದಕ್ಕೆಲ್ಲ ಅವ್ರು ಉಪಯೋಗ ಮಾಡ್ಕೊಂಡ್ರೆ ಹೊರತು ಯಾತಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ವಿಷಯಗಳಲ್ಲೇ ಆಗ್ಲಿ ಅಥವಾ ಪ್ರವಾದನೆಯಲ್ಲಿ ಹೇಳಿರುವಂತದ್ದೇ ಆಗ್ಲಿ, ಮೆಸ್ಸಿನ ಬಗ್ಗೆ ಕೊಟ್ಟಿರುವಂತ ಪ್ರವಾದನೆಗಳಾಗ್ಲಿ ಅವ್ರೇನ್ ಮಾಡ್ಲಿಲ್ಲ, ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ರು ಸಹ ಅದನ್ನ ಹೇಳಲಿಲ್ಲ ಬೇರೆಯವರಿಗೆ. ಮೊದಲನೇದಾಗಿ ತಿಳ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ, ತಿಳ್ಕೊಂಡಿದ್ರು ಸಹ, ಯಾಕಂದ್ರೆ ನಿಕೋದೇಮಸ್ ಅದೆಲ್ಲ ಸರಿಯಾಗಿ ಬಂದು ಮಾತಾಡ್ತಾರಲ್ವಾ ಯೇಸು ಕ್ರಿಸ್ತನ ಜೊತೆಲಿ, ಅಟ್ಲೀಸ್ಟ್ ಅವ್ರಿಗೆ ಇಂಟೆನ್ಷನ್ ಇರ್ಬೇಕಾಗಿತ್ತು. ಇಷ್ಟೆಲ್ಲ ಹೇಳ್ತಿದಾರಲ್ಲ ಯೇಸು ಕ್ರಿಸ್ತನು, ಬರಬೇಕಾದ ಮೆಸ್ಸಿಯನ್ನು ನೀನು ಆ ಒಂದು ಹೆಂಗಸೆ ಕೇಳ್ತಾರಲ್ವಾ, ಹಾಗಾದ್ರೆ ಇವ್ರಿಗೆ ಅಷ್ಟು ಬುದ್ಧಿ ಇರ್ಲಿಲ್ವಾ? ಎಲ್ಲ ಧರ್ಮಶಾಸ್ತ್ರವನ್ನ ಓದಿರುವಂತ ಫರಿಸಾಯರಾಗ್ಲಿ ಸದ್ದುಕಾಯರಾಗ್ಲಿ ಬೇರೆ ಶಾಸ್ತ್ರಿಗಳು ಇವರೆಲ್ಲರೂ ಅವ್ರಿಗಿತ್ತು, ಅಟ್ಲೀಸ್ಟ್ ಅವ್ರಿಗೆ ಕೇಳ್ಬೇಕು ಅನ್ನುವಂತ ಇಂಟೆನ್ಷನ್ ಇದ್ದಿದ್ರೆ ಅದನ್ನ ಯಾವ ರೀತಿ ಕೇಳ್ಬೇಕು ಅನ್ನುವಂತ ಒಂದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಬಟ್ ಅವ್ರಿಗೆ ಅದ ಇಂಟೆನ್ಷನ್ ಇರ್ಲಿಲ್ಲ. ಇನ್ಸ್ಟೆಡ್ ಅವ್ರಿಗೆ ರಿವರ್ಸ್ ಆಗಿತ್ತು. ಯಾಗಾದ್ರೂ ಮಾಡಿ ಯೇಸುವನ್ನ ಏನ್ ಮಾಡ್ಬೇಕೀಗ, ನಿರಾಕರಿಸ್ಬೇಕು, ಆತನನ್ನ ದೂಷಿಸ್ಬೇಕು, ಮತ್ತೆ ಕಡೆಯಲ್ಲಿ ಅವ್ರನ್ನ ಕಲ್ಲಿಗೆ ಹಾಕಿಸ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಅಲ್ಲಿ ಅವರಲ್ಲೇ ಇತ್ತು. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ, ನೀವೇನಾಗ್ಬಿಡಿ, ನನ್ನಿಂದ ತೊಲಗಿ ಹೋಗ್ರಿ. ಇದು ಯಾವ್ದಕ್ಕೆ ಇದು ನಾವು ನೋಡ್ತಾ ಇರ್ಬೇಕಾದ್ರೆ, ದೇವರು ಇಟ್ಟಿರುವಂತ ಒಂದು ಸ್ಟ್ಯಾಂಡರ್ಡ್, ಅದನ್ನ ತಮಗೆ ಉಪಯೋಗ ಆಗುವಂತ ರೀತಿನಲ್ಲಿ ಇಂಟರ್ಪ್ರಿಟ್ ಮಾಡಿದ್ರು. ಅದಕ್ಕೆ ಇಟ್ ಇಸ್ ನಾಟ್ ದೇವರ ಒಂದು ಸ್ಟ್ಯಾಂಡರ್ಡ್, ಇಟ್ ಇಸ್ ನಾಟ್ ಓಪನ್ ಫಾರ್ ಅವರ್ ಇಂಟರ್ಪ್ರಿಟೇಷನ್ಸ್. ದಟ್ ಈಸ್ ದಿ ಮೆಸೇಜ್ ಹಿಯರ್. ನಮಗೆ ಅನುಕೂಲವಾಗುವಂತ ರೀತಿಯಲ್ಲಿ, ನಾವು ಈಗಿರುವಂತ ಪರಿಸ್ಥಿತಿಯಲ್ಲಿ ನನಗೆ ಯಾವ್ದು ಅನುಕೂಲ ಆಗತ್ತೆ, ಪ್ರವಾದನೆಗಳಾಗ್ಲಿ
ದೇವರ ಆಜ್ಞೆಗಳಾಗ್ಲಿ, ಯೇಸು ಸ್ವಾಮಿ ಹೇಳಿರುವಂತ ವಿಷಯಗಳಾಗ್ಲಿ ನನ್ಗೆ ಅನುಕೂಲವಾಗುವಂತ ರೀತಿನಲ್ಲಿ ನಾನು ನೋಡ್ತಾ ಇದ್ದೀನಾ, ಅರ್ಥ ಮಾಡ್ಕೊಳ್ತಿದ್ದೀನಾ, ಅಥವಾ ದೇವರ ಒಂದು ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ, ಆ ಸ್ಟ್ಯಾಂಡರ್ಡ್ ನ ದೇವರೇನ್ ಮಾಡಲ್ಲ, ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಅದರಿಂದ ಅವರು ತಪ್ಪಿ ಹೋಗಲ್ಲ, ಅದರಿಂದ ಚೇಂಜ್ ಆಗಲ್ಲ. ಆದ್ರಿಂದ ನಾವು ದೇವರ ಒಂದು ವಿಷಯವನ್ನ ನಾವು ಅದರ ಪ್ರಕಾರ ಅರ್ಥ ಮಾಡ್ಕೊಳ್ಬೇಕೇ ಹೊರತು ನನಗೆ ಇಷ್ಟವಾಗುವಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಬಾರ್ದು ಅನ್ನುವಂತ ವಿಷಯವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೆ. ಸೊ ದಟ್ ಇಸ್ ವೈ ದಿಸ್ ಶೆಕೇಲ್ ಆಫ್ ದ ಸ್ಯಾಂಕ್ಚುರಿ ಫಾರ್ ಮೀ ಇಟ್ ವಾಸ್ ಸಚ್ ಐ ಓಪನಿಂಗ್ ಒಂದು ವಿಷಯ. ಇಟ್ಸ್ ಅ ಸಿಂಪಲ್ ಥಿಂಗ್. ಅದು ಕನ್ನಡದಲ್ಲಿ ಹೋದ್ರೆ ನಮ್ಗೆ ಅದು ಮರ್ತೇವೆ, ನಾವು ಅದು ಓದಿದ್ದೇನೋ ಗೊತ್ತಾಗಲ್ಲ. ಅದು ಇಂಗ್ಲಿಷಲ್ಲಿ ಓದ್ದಾಗ್ಲೇ ಅದರ ಒಂದು ಮಹತ್ವ, ಐ ಮೀನ್ ಇಟ್ ಹಿಟ್ ಮೀ ಲೈಕ್ ಎನಿಥಿಂಗ್. ಸೊ ಹಾಗಾದ್ರೆ ಈ ಸ್ಟ್ಯಾಂಡರ್ಡ್ ಏನಿದು ಹಾಗಾದ್ರೆ? ಸೊ ವಾಟ್ ಡು ವಿ ಟೇಕ್ ಆಸ್ ಗಾಡ್ ಸ್ಟ್ಯಾಂಡರ್ಡ್? ಓಕೆ, ಶೆಕೆಲ್ ಅನ್ನೋದು ಮಾಂತಿಕ ಇಸ್ರಾಯೇಲರಿಗೆ ಆವಾಗಿನ ಕಾಲದಕ್ಕೆ ಒಂದು ಜನಾಂಗವಾಗಿದ್ದಾಗ ಅದು ಉಪಯೋಗ ಆಯ್ತು. ಬರ್ತಾ ಬರ್ತಾ ಆಮೇಲೆ ಅವ್ರೇನಾಗ್ಬಿಟ್ರು, ಈಗ ತಮ್ಮ ರಾಜ್ಯವನ್ನ ಜನಾಂಗವನ್ನ ಕಳ್ಕೊಂಡ್ಬಿಟ್ರು. ಕಡೆಗೆ ಅವರೆಲ್ಲ ಹೊಟ್ಟೋಗ್ತಾರೆ. ಈಗ ಮೊದಲು ಬ್ಯಾಬಿಲೋನ್ ರಾಜ್ಯ ಕೊಟ್ಟೋಗ್ತಾರೆ. ಅಲ್ಲಿ ಇದ್ದಂತ ಮೆಕ್ಯಾನಿಸಮೇ ಬೇರೆ, ಜೀವನನೇ ಬೇರೆ. ಆ ನಂತರ ಮೈಡೋ ಪರ್ಷಿಯಾ ಆಗ್ಲಿ, ಗ್ರೀಕ್ ಆಗ್ಲಿ, ರೋಮನ್ಸ್ ಆಗ್ಲಿ, ಎಂಟೈರ್ ಥಿಂಗ್ ಚೇಂಜ್ಡ್. 600 BC ಆದ್ಮೇಲೆ ಅವರೊಂದು ಜನಾಂಗವಾಗಿ ಇರ್ಲಿಲ್ಲ. ಅಂದ್ರೆ ದೇವರ ಮುಂಚೆ ಇರುವಂತ ಒಂದು ಸ್ಥಿತಿ, ಅವರ ಜೀವನ ಎಲ್ಲ ವ್ಯತ್ಯಾಸ ಆಗಿ ಹೋಯ್ತು. ಹಾಗಾದ್ರೆ ಇದನ್ನ ನಾವು ಈಗ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು? ಹಾಗಾದ್ರೆ ವಾಟ್ ಈಸ್ ಅವರ್ ಶೆಕೇಲ್ ಆಫ್ ದ ಸ್ಯಾಂಕ್ಚುರಿ? ಸ್ಯಾಂಕ್ಚುರಿ ಅಗೇನ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವರ್ಡ್. ಕನ್ನಡದಲ್ಲಿ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಬರೋದಿಲ್ಲ ಅದರ ಅರ್ಥ. ಸೊ ಒಂದು ಸ್ಯಾಂಕ್ಚುರಿ ಅನ್ನುವುದು ಒಂದು ರಕ್ಷಣೆಯಲ್ಲಿರುವಂತ, ಅದಕ್ಕೆ ನಾವು ಹೇಳ್ತೀವಲ್ಲ ಈಗ ಸ್ಯಾಂಕ್ಚುರಿ, ಟೈಗರ್ ಸ್ಯಾಂಕ್ಚುರಿ ಅಥವಾ ಬೇರೆ, ಈಗ ನಾವು ಮಾಡ್ಕೊಂಡಿದೀವಿ, ನಮ್ಮ ಗೌರ್ಮೆಂಟ್ಸ್ ಮಾಡಿದ್ದಾರೆ ಆ ಸ್ಯಾಂಕ್ಚುರೀಸ್ನ, ಮುಖ್ಯವಾಗಿ ಪ್ರಾಣಿಗಳ ರಕ್ಷಣೆಗಾಗಿ. ಆದ್ರೆ ದೇವರು ನಮಗೆ ಒಂದು ಸ್ಯಾಂಕ್ಚುರಿನ ಈ ಭೂಲೋಕದಲ್ಲಿ ಕೊಟ್ಬಿಟ್ಟಿದ್ದಾರೆ, ಬೇರೆ ಒಂದು ರೀತಿಯಲ್ಲಿ, ಆತ್ಮಿಕ ಒಂದು ರೀತಿಯಲ್ಲಿ. ಹಾಗಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ವಾಟ್ ಈಸ್ ದಿ ಸ್ಟ್ಯಾಂಡರ್ಡ್? ಸೊ ನನಗೆ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಆದಾಗ, ಎರಡು ಮುಖ್ಯವಾಗಿ ದೇವರ ಒಂದು ಸ್ವಭಾವ ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ, 2 things. ಒನ್ ಈಸ್ ಹೋಲಿನೆಸ್, ದೇವರ ಪರಿಶುದ್ಧತೆ. ಎರಡನೇದು ರೈಚಿಯಸ್ನೆಸ್, ಅವರ ನೀತಿ. ಯಾಕಂದ್ರೆ ಇದೆರಡೇ ದೇವರಿಗೆ ಅಷ್ಟೇ ಸಂಬಂಧವಾಗಿರುವಂತದ್ದು. ದೇವರಿಗೆ ನಾವು ಏನಾದ್ರೂ ದೇವರ ಹತ್ರ ನೋಡ್ಬೇಕು ಅನ್ಬೇಕಾದ್ರೆ ಆ ಒಂದು ಸ್ಟ್ಯಾಂಡರ್ಡ್ ನ ಮಾಡುವಂಥದ್ದು ದೇವರೇ. ಬೇರೆ ಯಾರು ಆ ಒಂದು ಸ್ಟ್ಯಾಂಡರ್ಡ್ ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಂತರ ಯೇಸುಸ್ವಾಮಿ ಆ ಒಂದು ಪರಿಶುದ್ಧತೆಯನ್ನ ಪಡ್ಕೊಂಡ್ರು, ಆ ನೀತಿ ಕಾರ್ಯಗಳನ್ನ ನೆರವೇರಿಸಿ ದೇವರ ಒಂದು ಸ್ಟ್ಯಾಂಡರ್ಡ್ಗೆ ಅವ್ರೇನ್ ಮಾಡ್ಬಿಟ್ರು, ಈಗ ಯೇಸುಸ್ವಾಮಿ ಬಂದ್ರು. ಆ ಒಂದು ಸ್ಟ್ಯಾಂಡರ್ಡ್ ಏನ್ ಮಾಡ್ತಿದ್ದಾರೆ ಈಗ ದೇವ್ರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಇದರ ವ್ಯತ್ಯಾಸ ಏನು ಹಾಗಾದ್ರೆ ಪರಿಶುದ್ಧತೆಗೂ ದೇವರ ಒಂದು ರೈಚಿಯಸ್ನೆಸ್ ಅಂಡ್ ಇಸ್ ಹೋಲಿನೆಸ್ ಅನ್ಬೇಕಾದ್ರೆ, ಹೋಲಿನೆಸ್ ಈಸ್ ವಾಟ್ ಹೂ ಗಾಡ್ ಈಸ್. ಯಾರಪ್ಪ ದೇವರು ಅನ್ಬೇಕಾದ್ರೆ ಅವರು ಪರಿಶುದ್ಧರು. ಮತ್ತೆ ರೈಚಿಯಸ್ನೆಸ್ ಏನಪ್ಪ ಅನ್ಬೇಕಾದ್ರೆ ಇಟ್ ಇಸ್ ವಾಟ್ ಗಾಡ್ ಡಸ್. ಏನ್ ಮಾಡ್ತಾರೆ ಆ ಪರಿಶುದ್ಧತೆ ದೇವರು ಇಟ್ಕೊಂಡು? ನೀತಿ ಕಾರ್ಯಗಳನ್ನ ನಡೆಸ್ತಾರೆ ನಮ್ಮಲ್ಲಿ. ಸೊ ಹೋಲಿನೆಸ್ ಈಸ್ ಇನ್ಹೆರೆಂಟ್ ಮಾರಲ್ ಪರ್ಫೆಕ್ಷನ್ ಅಂಡ್ ಸೆಪರೇಟ್ ಫ್ರಮ್ ಸಿನ್. ಅದು ದೇವರ ಒಂದು ಸ್ವಭಾವ, ಅವರ ಪರಿಶುದ್ಧತೆ. ಸೊ ಯು ಬಿ ಹೋಲಿ ಅಂತ ಹೇಳ್ತಾರೆ. ರೈಚಿಯಸ್ನೆಸ್ ಏನಪ್ಪಾ ಅನ್ಬೇಕಾದ್ರೆ ಇಟ್ ಈಸ್ ವಾಟ್ ಗಾಡ್ ಡಸ್. ಅಂದ್ರೆ ಅವರು ಮಾಡುವಂತ ಎಲ್ಲ ಹಿಸ್ ಜಸ್ಟ್ ಅಂಡ್ ಈಕ್ವಿಟಬಲ್ ಆಕ್ಷನ್ಸ್ ದಟ್ ಅಲೈನ್ ವಿತ್ ಹಿಸ್ ಹೋಲಿ ನೇಚರ್. ಅವರ ಪರಿಶುದ್ಧತೆಯ ಸ್ವಭಾವದಲ್ಲಿ ಇರುವುದಕ್ಕೋಸ್ಕರ ಅವರು ಮಾಡುವಂತ ನೀತಿ ಕಾರ್ಯಗಳು ಅಷ್ಟು ನ್ಯಾಯವಾಗಿಯೂ ಏನಾಗಿದೆ ಎಲ್ಲ, ಮತ್ತೆ ಈಕ್ವಿಟಬಲ್, ಸಮಾನತೆಯನ್ನ ಸೂಚಿಸುತ್ತೆ. ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಡಿಮೆ. ಅದಕ್ಕೋಸ್ಕರನೇ ಬಡವರಾಗ್ಲಿ ಸಾಹುಕಾರಾಗ್ಲಿ ಅರ್ಧ ಶೇಕೆಲ್ ಅಷ್ಟೇ ಕೊಡ್ಬೇಕಾಗಿತ್ತು. ಸೊ ದಟ್ ಈಸ್ ದಿ ದ ಇಂಪ್ಲಿಕೇಶನ್ ಆರ್ ಅದರ ಒಂದು ಅಪ್ಲಿಕೇಶನ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ. ಹಾಗಾದ್ರೆ ದೇವರ ಹೋಲಿನೆಸ್ ಏನಪ್ಪಾ ಅನ್ಬೇಕಾದ್ರೆ ಯೆಶಾಯ 6ನೇ ಅಧ್ಯಾಯ 3ನೇ ವಚನ. ಹಾಗಾದ್ರೆ ಕೆಲವು ವಿಷಯಗಳನ್ನ ಈ ಹೋಲಿನೆಸ್ ಬಗ್ಗೆ ಅಥವಾ ದೇವರ ಒಂದು ಪರಿಶುದ್ಧತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಗ ಒಬ್ಬನು ಮತ್ತೊಬ್ಬನಿಗೆ, ಹಾ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು,
ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹಾ. ಸೊ ಹಾಗಾದ್ರೆ ಈ ಒಂದು ಪರಿಶುದ್ಧತೆಯನ್ನ ದೇವರು ನಮ್ಮಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಇನ್ನೊಂದು ಮುಖ್ಯವಾದಂತ ವಿಷಯ ಏನಪ್ಪಾ ಅನ್ಬೇಕಾದ್ರೆ, ಹೋಲಿನೆಸ್ ಇಸ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ಮಾರಲ್ ಪ್ಯೂರಿಟಿ ಅಂಡ್ ರೈಚಿಯಸ್ನೆಸ್. ಅಂದ್ರೆ ದೇವರ ಅವರ ಒಂದು ಈ ಒಂದು ಪರಿಶುದ್ಧತೆ ಅನ್ನುವಂಥದ್ದು ಯಾವ ರೀತಿ ನಮ್ಮಲ್ಲಿ ಮಾರಲ್ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಆ ಹಾ ಸೊ ನೈತಿಕ ವಿಷಯಗಳಾಗ್ಲಿ, ಅದರಲ್ಲಿರುವಂತ ಪ್ಯೂರಿಟಿ, ಪರಿಶುದ್ಧತೆ ದೇವರಲ್ಲಿ ನಮಗೆ ಕಂಡು ಬರುತ್ತೆ. ಅದಕ್ಕೆ ಹೇಳ್ತಾರೆ ನಮಗೆ ಯಾವ ರೀತಿ ದೇವರು ಈ ಒಂದು ಪರಿಶುದ್ಧತೆಯನ್ನ ಎದುರು ನೋಡ್ತಾರೆ ನಮ್ಮಲ್ಲಿ ಅನ್ಬೇಕಾದ್ರೆ 2 ತಿಮೋತಿ 1ನೇ ಅಧ್ಯಾಯ 9ನೇ ವಚನ. 2 ತಿಮೋತಿ 1st chapter 9th verse. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಹಾ. ಸೊ ಯಾಕೆ ಇವಾಗ ವಾಟ್ ಅಲ್ಟಿಮೇಟ್ಲಿ ಏನಪ್ಪಾ ನಾವು ನೋಡ್ಬೇಕಾಗಿದೆ ಅನ್ಬೇಕಾದ್ರೆ, ದೇವರ ಈ ಒಂದು 2 ಸ್ಟ್ಯಾಂಡರ್ಡ್, ಒಂದು ಪರಿಶುದ್ಧತೆ ಹೋಲಿನೆಸ್, ಇನ್ನೊಂದು ನೀತಿ ರೈಚಿಯಸ್ನೆಸ್. ದೇವರನ್ನ ಅಥವಾ ದೇವರ ಹತ್ತಿರ ನಾವು ಒಂದು ಕವನೆಂಟ್ ರಿಲೇಶನ್ಶಿಪ್, ಒಡಂಬಡಿಕೆಯ ಒಂದು ಸಂಬಂಧವನ್ನ ಇಟ್ಕೊಂಡು ದೇವರು ನಮಗೆ ಕೊಡುವಂತ ಆಶೀರ್ವಾದಗಳನ್ನ ಪಡ್ಕೊಳ್ಬೇಕಾದ್ರೆ ಈ ಒಂದು 2 ಸ್ಟ್ಯಾಂಡರ್ಡ್ ನಾವೇನ್ ಮಾಡ್ಬೇಕು, ಈಗ ನಾವು ಅದನ್ನ ಪಡಿಬೇಕು. ಆ 2 ಸ್ಟ್ಯಾಂಡರ್ಡ್ಗೆ ನಾವು ಹೋದ್ರೇನೆ ನಮ್ಗೇನ್ ಸಾಧ್ಯ, ಈಗ ದೇವರು ಕೊಡುವಂತ ಆಶೀರ್ವಾದ, ಆ ಒಡಂಬಡಿಕೆಯನ್ನ ನೆರವೇರಿಸುವಂತ ಒಂದು ಕಾರ್ಯ, ಮತ್ತೆ ದೇವರು ನಮಗೆ ಕೊಟ್ಟಿರುವಂತ ಒಂದು ಆಶೀರ್ವಾದಗಳನ್ನ ಪಡ್ಕೊಳ್ಳೋಕೆ ಬೇಕಾಗಿರುವಂತ ಒಂದು ಅರ್ಹತೆ ನಮ್ಗೆ ಬೇಕು ಅನ್ಬೇಕಾದ್ರೆ ಈ 2 ವಿಷಯಗಳನ್ನ ನಾವು ನಮ್ಮಲ್ಲಿ ಅದನ್ನ ಪಡಿಬೇಕು. ನಾವು ಆ ಒಂದು ಸ್ಟ್ಯಾಂಡರ್ಡ್ಗೆ ನಾವು ಹೋಗ್ಬೇಕು. ಅದು ಯಾವ ರೀತಿ ಹೋಗ್ಲಿಕ್ಕೆ ಸಾಧ್ಯ ಅನ್ಬೇಕಾದ್ರೆ, ಅದಕ್ಕೆ ಮುಂಚೆ ಈ ರೀತಿ ಹೇಳ್ತಾರೆ, ಆ ಒಂದು ಪರಿಶುದ್ಧತೆ ಇಲ್ದಿದ್ರೆ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ರಿಯ 12ನೇ ಅಧ್ಯಾಯ 14ನೇ ವಚನ. Hebrews 12th chapter 14th verse. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಹಾ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಸೊ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. 1ನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನ. 1ನೇ ಪೇತ್ರ 1ನೇ ಅಧ್ಯಾಯ 15ನೇ ವಚನ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧಿಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಸೊ ಈ ಪರಿಶುದ್ಧತೆ ಅದಕ್ಕೆ ಯಾವ ರೀತಿ ಹೇಳ್ತಾರೆ ಬೇಕಾದ್ರೆ, ಇಟ್ಸ್ ಎ ಮಲ್ಟಿ ಫ್ಯಾಸೆಟೆಡ್ ಕಾನ್ಸೆಪ್ಟ್. ನಮ್ಮಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಇಟ್ ಇನ್ವಾಲ್ವ್ಸ್ ಸೆಪರೇಷನ್, ಕಾನ್ಸಿಕ್ರೇಷನ್, ಮಾರಲ್ ಪ್ಯೂರಿಟಿ ಅಂಡ್ ವೆರಿ ನೇಚರ್ ಆಫ್ ಗಾಡ್. ಅಂದ್ರೆ ದೇವರ ಯಾವ ರೀತಿ ಅದನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ಬೇಕಾದ್ರೆ, ಯಾವ ರೀತಿ ಮಾಂಸಿಕ ಇಸ್ರಾಯೇಲರನ್ನ ಎಲ್ಲಾ ಅನ್ಯ ಜನಾಂಗದರಿಂದ ಬೇರೆ ಮಾಡಿದ್ರು. ಬೇರೆ ಅನ್ಬೇಕಾದ್ರೆ ನಾವು ತಗೊಂಡೋಗಿ ಯಾವುದೋ ಒಂದು ಪ್ಲಾನೆಟ್ ಅಲ್ಲಿ ಇಡ್ಲಿಲ್ಲ, ಅಲ್ಲೇ ಇದ್ರು ಕಾನಾನ್ ದೇಶದಲ್ಲಿ. ಕಾನಾನ್ ದೇಶದಲ್ಲೇ 33 ರಾಜ್ಯಗಳಿದ್ವು. ಅದರ ಸುತ್ತ ಈಗಲೂ ಅಷ್ಟೇ ಇಸ್ರಾಯೇಲ್ ಸುತ್ತ ಏನಿದೆ, ಎಲ್ಲ ಅನ್ಯ ಜನರೇ ಇದ್ದಾರೆ. ಬಟ್ ಅವ್ರ ಮಧ್ಯದಲ್ಲಿ ಇದ್ದಾರೆ ಇವರು. ಅದೇ ರೀತಿ ಆಗಿನ ಕಾಲದಲ್ಲೂ ಸಹ ಅವರು ಅದ್ರ ಮಧ್ಯದಲ್ಲೇ ಇದ್ರು, ಎಲ್ಲಾ ರೀತಿಯಲ್ಲಿ ಅವ್ರು ಬೇರ್ಪಡಿಸಿದ್ರು. ಅವ್ರಿಗೆ ಯಾವ ರೀತಿ ಅದೆಲ್ಲ ನೋಡಿದ್ವಿ ನಾವೀಗ. ಅವ್ರು ಕೊಟ್ಟಂತ ದೇವದರ್ಶನ ಗುಡಾರ ಆಗ್ಲಿ, ಅವ್ರಿಗೆ ಕೊಟ್ಟಿರುವಂತ ಎಲ್ಲಾ ರೀತಿಯ ಆಚಾರ ವಿಚಾರಗಳು, ಮಾಡುವಂತ ಎಲ್ಲಾ ಕಾರ್ಯಗಳು ಬಹಳ ವ್ಯತ್ಯಾಸವಾಗಿತ್ತು. ಇನ್ಫ್ಯಾಕ್ಟ್ ಅವರಿಗೆ ಬಂದಂತ ಕಷ್ಟಗಳೆಲ್ಲ ಬಿಕಾಸ್ ಆಫ್ ದಟ್ ಓನ್ಲಿ. ನಂತರ ನಾವು ಇಡೀ 2000 ವರ್ಷದ ಚರಿತ್ರೆನ ನೋಡೋದೇ ಆದ್ರೆ, ಅಂದ್ರೆ 2000 ಅಲ್ಲ, ಅದಕ್ಕಿಂತ ಹಳೆಯ ಚರಿತ್ರೆ ನೋಡೋದೇ ಆದ್ರೆ, ಎಲ್ಲರಿಗೂ ಇವ್ರನ್ನ ಇಸ್ರಾಯೇಲ್ನ ನೋಡಿದ್ರೆ ಇವ್ರು ಯಾಕೆ ವ್ಯತ್ಯಾಸವಾಗಿದ್ದಾರೆ ಅಂದ್ರೆ, ಆರ್ಡಿನರಿ ಆಗಿಲ್ಲ ಇವರು ಅಲ್ವಾ. ಮಾಡುವಂತ ಪ್ರತಿಯೊಂದು ವಿಷಯಗಳು ಈಗ್ಲೂ ಅದಕ್ಕೆ ಅವ್ರಿಗೆ ಏನ್ ಮಾಡಿದೆ, ಹಾಗೆ ಮಾಡುವಂತ ಕಾರ್ಯ ಅದಕ್ಕೋಸ್ಕರನೇ. ಸೊ ದಟ್ ಸೆಪರೇಷನ್, ನಾವು ಯಾವ ರೀತಿ ತಂದೆಯಾದ ದೇವರು, ನಾವು ಒಂದು ಒಡಂಬಡಿಕೆಯ ಮುಖಾಂತರ ದೇವರೊಂದಿಗೆ ನಾವು ಒಡಂಬಡಿಕೆ ಮಾಡುವುದರ ಮುಖಾಂತರ ನಾವು ದೇವರ ಆಗಿದ್ದೀವಿ ಅಥವಾ ಆಗ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಅಥವಾ ಆಗಿದ್ದೀವಿ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಪರಿಶುದ್ಧತೆಯನ್ನ ಹೊಂದುವುದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆದ್ರಿಂದ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ, ಇದರಿಂದ ಸೆಪರೇಟ್ ಮಾಡಿದ್ದಾರೆ. ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಸೆಪರೇಷನ್ ಆರ್ ಸ್ಯಾಂಕ್ಟಿಫಿಕೇಶನ್ ಅನ್ಬೇಕಾದ್ರೆ, ನಮ್ಮನ್ನ ಈ ಭೂಲೋಕದಲ್ಲೇ ಪಾಪದ ಲೋಕದಲ್ಲೇ ಇದ್ರು ಸಹ
ನಾವು ಕೆಳಗಡೆ ಹೋದ್ರೇನೆ ವಿ ಆರ್ ಆಲ್ರೆಡಿ ಇನ್ ಟು ದ ವರ್ಲ್ಡ್. ಪಾಪ ತುಂಬಿರೋ ಜಗಕ್ಕೆ ನಾವು ಹೋಗ್ತೀವಿ, ಬಟ್ ವಿ ಆರ್ ಸ್ಟಿಲ್ ಸೆಪರೇಟ್. ಸೊ ಇಟ್ಸ್ ಎ ವೆರಿ, ಯಾವ ರೀತಿ ಒಂದು ತಾವರೆ ಹೂವ ಒಂದು ಕೆಸರಿನಲ್ಲಿ ಇದ್ರೂ ಸಹ ಕೆಸರು ಅದಕ್ಕೆ ಮೆತ್ಕೊಳ್ಳಲ್ಲ, ಸುಂದರವಾಗೇ ಇರುತ್ತೆ ಆ ಕೆಸರಲ್ಲಿ. ಸೊ ಆ ರೀತಿ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ, ಈ ಭೂಲೋಕದಿಂದ ನಮ್ಮನ್ನ ತೆಗೆದು ಬೇರೆ ರೀತಿನಲ್ಲಿ ನಮ್ಮನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ನಾವು ದೀಕ್ಷೆಯನ್ನ ಪಡ್ಕೊಂಡಿದೀವಿ. ದ ಕಾನ್ಸಿಕ್ರೇಟೆಡ್, ವಿ ಆರ್ ಸೆಪರೇಟೆಡ್, ವಿ ಆರ್ ಸ್ಯಾಂಕ್ಟಿಫೈಡ್ ಅಂಡ್ ವಿ ಆರ್ ಕಾನ್ಸಿಕ್ರೇಟೆಡ್ ಟು ಅಟೈನ್ ಹೋಲಿನೆಸ್. ದೇವರ ಒಂದು ಪರಿಶುದ್ಧತೆಗೆ ಹೋಗೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಷಯವನ್ನ ಹೇಳ್ತಾ ಇದ್ರು. ಈಗ 2 ತಿಮೋತಿ 1 ನೋಡಿದ್ವಿ ಅಲ್ವಾ ಅದು. ಹಾಗಾದ್ರೆ ಈ ಒಂದು ನೀತಿಯನ್ನ, ಅದೇನ್ ಹೌ ಡು ವಿ ಅಟೈನ್ ರೈಚಿಯಸ್ನೆಸ್, ಇದು ಬಹಳ ಈಸಿಯಾಗಿ ರಿಲೇಟಿವ್ಲಿ ನಮಗೆ ಗೊತ್ತಿರುವಂತ ವಿಷಯ. ಯಾವ ರೀತಿ, ವಾಟ್ ಈಸ್ ದಿಸ್ ರೈಚಿಯಸ್ನೆಸ್ ಅನ್ಬೇಕಾದ್ರೆ, ಬಿಹೇವಿಯರ್ ದಟ್ ಇಸ್ ಮಾರಲಿ ಜಸ್ಟಿಫೈಯಬಲ್ ಆರ್ ರೈಟ್ ಅಂಡ್ ಅಕ್ಸೆಪ್ಟಬಲ್ ಸ್ಟ್ಯಾಂಡರ್ಡ್ ಆಫ್ ಮೊರಾಲಿಟಿ, ಜಸ್ಟಿಸ್, ವರ್ಚ್ಯೂ ಅಂಡ್ ಅಪ್ರೈಟ್ನೆಸ್. ಸೊ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ದೇವರು ಅದನ್ನ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಕೀರ್ತನೆ 33ನೇ ಅಧ್ಯಾಯ 1ನೇ ವಚನ. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. 18ನೇ ವಚನ. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. 20ರಿಂದ 22 ಅದರಲ್ಲೇ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯೂ ಆತನೇ. ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು, ಆತನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇವೆ. ಯೆಹೋವನೇ, ನಾವು ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ಸೊ ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರೆ ಅನ್ಬೇಕಾದ್ರೆ, ಪೌಲ್ ಇದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ನಾವು ನೀತಿಯನ್ನ ಪಡ್ಕೊಳ್ಳುವುದು ಹೇಗೆ ಅನ್ನುವಂಥ ವಿಷಯವನ್ನ ಈ ರೀತಿ ಬಹಳ ಚೆನ್ನಾಗಿ ರೋಮನ್ಸ್ 4ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನು. ಇದು ಸುನ್ನತಿ ಆಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆ ಆದಿತು. ಹೀಗಿರುವುದರಿಂದ ಅವನು ನಂಬುವವರೆಲ್ಲರಿಗೂ ಅವರು ಸುನ್ನತಿ ಇಲ್ಲದವರಾದಾಗ್ಯೂ ಮೂಲ ತಂದೆ ಆದನು, ಅವರು ನೀತಿವಂತರೆಂದು ಎಣಿಸಲ್ಪಡುವರು. ಸೊ ಅವರು ಮಾಂಸಿಕ ಸುನ್ನತಿಯನ್ನ ಹೊಂದಿದ್ರು ಇಸ್ರಾಯೇಲರು, ಅದು ಅವರಿಗೆ ನೀತಿ ಎಂದು ಎಣಿಸಲ್ಪಡ್ತು. ಆದ್ರೆ ನಮಗೆ ಆತ್ಮಿಕ ಇಸ್ರಾಯೇಲರಾದಂತ ನಮಗೆ ಆತ್ಮೀಯ ರೀತಿಯಲ್ಲಿ ನಾವು ಹೃದಯದ ಸುನ್ನತಿ ಹೊಂದಿದವರಾಗದಾಗ ಯೇಸು ಕ್ರಿಸ್ತನನ್ನ, ದೇವರನ್ನ ನಂಬುವುದರ ಮುಖಾಂತರ ದೇವ್ರು ನಮ್ಮನ್ನ ಏನ್ ಅನ್ಬಿಟ್ರಿ, ಈಗ ನೀತಿವಂತರು, ಇಂಪ್ಯೂಟೆಡ್ ರೈಚಿಯಸ್ನೆಸ್ ಅಂತಾರೆ. ದೇವರು ನಮ್ಮನ್ನು ನೀತಿವಂತರು ಅಂತ ನಿರ್ಣಯಿಸಲ್ಪಟ್ರು. ನಾವು ನೀತಿವಂತರಲ್ಲ, ದೇವರ ಕೃಪೆ ಮತ್ತು ನಾವು ಯೇಸು ಕ್ರಿಸ್ತನಲ್ಲಿಯೂ ತಂದೆಯಾದ ದೇವರಲ್ಲೂ ಆತನ ರಕ್ಷಣಾ ಕಾರ್ಯದಲ್ಲಿ ಇಟ್ಟಿರುವಂತ ಒಂದು ನಂಬಿಕೆಯ ಮುಖಾಂತರ, ಯಾವ ರೀತಿ ಆ ನಂಬಿಕೆ ಅನ್ನುವಂಥದ್ದು ಅಬ್ರಹಾಂ, ಈಸಾಕ್, ಯಾಕೋಬ್ ಆ ನಂತರ ಬಂದಂತ ಎಲ್ಲಾ ದೇವರ ಮಕ್ಕಳಿಗೆ ನೀತಿ ಅಂತ ಎಣಿಸಲ್ಪಡ್ತು. ಆ ನೀತಿಯನ್ನ ನಾವು ಏನ್ ಮಾಡ್ಬಿಟ್ರಿ, ಈಗ ಪಡ್ಕೊಳ್ಳುವಂತ ಒಂದು ಆಶೀರ್ವಾದವನ್ನ ದೇವರು ಕೃಪಾಧಾರವಾಗಿ ನಮಗೆ ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದು ಯೇಸು ಕ್ರಿಸ್ತನು ಸಹ ಈ ಒಂದು ಅವರು ತಂದೆಯಾದ ದೇವರ ನೀತಿ ಕಾರ್ಯಗಳನ್ನ ಅವರು ನಡೆಸಿ, ಆ ರಕ್ಷಣಾ ಕಾರ್ಯದಲ್ಲಿ ಅವರು ನೆರವೇರಿಸಿ, ದೇವರ ಚಿತ್ತವನ್ನ ನೆರವೇರಿಸಿ ಆತನು ನೀತಿವಂತರು ಅಂತ ಅವ್ರ ಬಿರುದನ್ನ ಹೊಂದಿದ್ರು. ರೋಮನ್ಸ್ 5ನೇ ಅಧ್ಯಾಯ 17 ಮತ್ತು 18ನೇ ವಚನ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಸೊ ಯಾವ ರೀತಿ ಯೇಸು ಕ್ರಿಸ್ತನು ಮಾಡಿದಂತ ಆ ಶ್ರಮೆ ಮರಣಗಳದ ಮುಖಾಂತರ, ಅದರ ಮೇಲೆ ಇಟ್ಟಿರುವಂತ ನಂಬಿಕೆಯ ಮುಖಾಂತರ ನಮಗೆ ಒಂದು ಕೃಪಾಧಾರವಾಗಿ ಈ ಒಂದು ರಕ್ಷಣೆ, ಈ ಒಂದು ನೀತಿಯನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಅಂತ ನಾವು ನೋಡ್ತಾ ಇದೀವಿ. 1ನೇ ಯೋಹಾನ 7 ಮತ್ತು 8ನೇ ವಚನ, ಒಂದೇ ಚಾಪ್ಟರ್ ಅದರಲ್ಲಿ. ಇದೆ ಅಲ್ವಾ? ಇಲ್ಲ, ಹಂಗಾರೆ ಐ ಥಿಂಕ್ ಐ ಮಿಸ್ಡ್.
ಫಸ್ಟ್ ಚಾಪ್ಟರ್ 7th and 8th verse. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸೊ ಈ ರೀತಿಯಾಗಿ ದೇವರು ನಮಗೆ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಎಚ್ಚರಿಕೆ ಮಾತನ್ನ ಸಹ ಯೇಸು ಸ್ವಾಮಿ ಫರಿಸಾಯರ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ರೀತಿ ಒಂದು ಹೇಳ್ತಾರೆ. ಮತ್ತಾಯ 5ನೇ ಅಧ್ಯಾಯ 20ನೇ ವಚನ. ಮ್ಯಾಥ್ಯೂ 5th chapter 20th verse. ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಸೊ ಇದು ಒಂದು ಎಚ್ಚರಿಕೆ ಮಾತು ಹೇಳ್ಬಿಟ್ರು. ನೀವೇನ್ ಮಾಡ್ಬೇಕು? ಶಾಸ್ತ್ರಿಗಳು ಪರಿಸಾಯರು ತೋರಿಸಿದಂತ ನೀತಿಗಿಂತ ನೀವೇನಾಗ್ಬೇಕೀಗ ಒಂದು ಲೆವೆಲ್ ಹೈ ಆಗಿರ್ಬೇಕು, ಹೆಚ್ಚಿಗೆ ಇರ್ಬೇಕು. ಸೊ ಆಗ್ಲೇ ನಾವು ನೋಡಿದ್ವಿ ಯಾವ ರೀತಿ ಪರಿಸಾಯರು ಶಾಸ್ತ್ರಿಗಳು ಎಲ್ಲಾ ಧರ್ಮಶಾಸ್ತ್ರ ಪರಿಣಿತರಾಗಿದ್ರು, ಒಳ್ಳೆ ಅಂತಸ್ತನಲ್ಲಿದ್ರು. ಆಗಿನ ಕಾಲದಲ್ಲೂ ಸಹ ರೋಮನ್ ಕೆಳಗಡೆ ಇದ್ರೂನು ಇಸ್ರಾಯೇಲರ ಜನಾಂಗದಲ್ಲಿ ಅವ್ರೇನಾಗಿದ್ರು ಒಂದು ಒಳ್ಳೆ ಸ್ಥಾನಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅವ್ರೇನ್ ಮಾಡ್ಬಿಟ್ರಂತೆ, ಅವರ ಒಂದು ಇರುವಂತ ಒಂದು ಸ್ಥಿತಿಯನ್ನ ಅಂತಸ್ತನ್ನ ಅವ್ರೇನ್ ಮಾಡ್ಬಿಟ್ರು, ನೀತಿ ಕಾರ್ಯಗಳಿಗೆ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಅದರ ಬದಲಾಗಿ ಇಡೀ ಯಹೂದ್ಯರನ್ನ ಏನ್ ಮಾಡ್ಬಿಟ್ರು, ಯೇಸು ಕ್ರಿಸ್ತನಿಂದ ಮೆಸ್ಸಿಯನಿಂದ ದೂರ ಕರ್ಕೊಂಡು ಹೊಟ್ಟೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ದೂರ ಕರ್ಕೊಂಡು ಹೋದ್ರ ಕಡೆಗೆ. ಎಲ್ಲೋ ಕೆಲವರು ಮಾತ್ರ ಯೇಸುವನ್ನ ಕ್ರಿಸ್ತನಂತ ನಂಬಿದ್ರು. ಸೊ ಆದ್ರಿಂದ ಅವರ ಎಣಿಕೆ ಏನು, ಅದೇ ಹೇಳ್ತಾರಲ್ಲ, ಆ ಪರಿಸಾಯನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಇವನು ಪಾಪಿ, ನಾನ್ ನೋಡು ಎಲ್ಲಾ ನಿನ್ನ ಧರ್ಮಶಾಸ್ತ್ರವನ್ನ ನೆರವೇರಿಸಿದ ದೇವ್ರೆ ನನ್ಗೆ ಆಶೀರ್ವಾದ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಆದ್ರೆ ಸುಳ್ಳು ಅವನ ಪ್ರಕಾರ ಆ ಸಮಾರ್ಯದವನ್ ಬೇರೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವಂತವನು, ನಾನ್ ಪಾಪಿ ದೇವ್ರೆ ನನ್ನ ಪಾಪವನ್ನ ಕ್ಷಮಿಸು ಅಂತ ಅವನು ಕೇಳ್ಕೊಳ್ತಾನೆ. ಹಾಗಾದ್ರೆ ನಮ್ಮ ಒಂದು ಯಾವ ರೀತಿ ನಾವು ದೇವರೊಂದಿಗೆ ಒಂದು ನಾವು ವ್ಯವಹಾರ ಮಾಡ್ತೀವಿ ಅಥವಾ ಒಂದು ಅನ್ಯೋನ್ಯತೆಯಲ್ಲಿ ಇಟ್ಕೊಳ್ತೀವಿ ಅನ್ಬೇಕಾದ್ರೆ ನಮ್ಮ ಒಂದು ನೀತಿ, ನಮಗೆ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟಿದ್ದಾರೆ. ಬಟ್ ಅದು ನಾವು ಆ ನೀತಿಯನ್ನ ನಾವು ಕಾಪಾಡ್ಕೊಳ್ಳೋದು ಜೊತೆಯಲ್ಲಿ ದೇವರು ಇಟ್ಟಿರುವಂತ ಆ ಸ್ಟ್ಯಾಂಡರ್ಡ್ಗೆ ನಾವು ರೀಚ್ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಾವು ಸ್ಟ್ಯಾಂಡರ್ಡ್ ರೀಚ್ ಆಗ್ತೀವೋ ಇಲ್ವೋ, ಅಟ್ಲೀಸ್ಟ್ ದೇವರು ನಮ್ಮ ಹತ್ರ ಏನ್ ನೋಡ್ತಿದ್ದಾರೆ, ಅವರ್ ಇಂಟೆನ್ಷನ್ಸ್, ಅವರ್ ಎಫರ್ಟ್ಸ್. ಖಂಡಿತವಾಗಿ ನಾವು ಆ ಸ್ಟ್ಯಾಂಡರ್ಡ್ ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು, ಅಪೋಸ್ತಲರು ಮಾಡಿದ್ರು, ಪ್ರವಾದಿಗಳು ಮಾಡಿದ್ರು, ಬೇರೆ ದೇವರ ಮಕ್ಕಳು ಆ ಒಂದು ಸ್ಟ್ಯಾಂಡರ್ಡ್ ನ ರೀಚ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿ ಜೀವನವನ್ನ ಕಳ್ಕೊಂಡ್ರು. ಸೊ ದೇವರು ಅದನ್ನ ಏನ್ ನೋಡ್ತಿದ್ದಾರೆ, ಆ ಒಂದು ನಿನಗೆ ಕೊಟ್ಟಿರುವಂತ ಒಂದಾಗ್ಲಿ ತಲಾಂತಾಗ್ಲಿ 5 ತಲಾಂತ ನೀನ್ ಎಷ್ಟು ಅದನ್ನ ಉಪಯೋಗ ಮಾಡ್ಕೊಂಡೆ, ಯಾವ ರೀತಿ ಮಾಡ್ಕೊಂಡು ಉಪಯೋಗ, ವಾಟ್ ಈಸ್ ಯುವರ್ ಇಂಟೆನ್ಷನ್, ವಾಟ್ ವಾಸ್ ಯುವರ್ ಎಫರ್ಟ್. ಸೊ ಅದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ನೀವು ಪರಿಸಾಯರಿಗಿಂತ ನೀವೇನಾಗ್ಬೇಕೀಗ, ನಿಮ್ಮ ನೀತಿ ಹೆಚ್ಚಿಗೆ ಇರಬೇಕು. ಪರಿಸಾಯರು ತಮ್ಮನ್ನು ತಾವೇ ನೀತಿವಂತರನ್ನ ಅವರೇ ನಿರ್ಣಯ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ನಮಗೆ ಬಹಳ ಮುಖ್ಯವಾದಂತ ಒಂದು ಎಚ್ಚರಿಕೆಯನ್ನ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಒಂದು ಸ್ಟ್ಯಾಂಡರ್ಡ್, ದೇವರ ಒಂದು ಸ್ಟ್ಯಾಂಡರ್ಡ್ ನಾವು ಯಾವ ರೀತಿ ನೋಡ್ತೀವಿ ಅನ್ಬೇಕಾದ್ರೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಅನ್ಬೇಕಾದ್ರೆ, ಯೇಸು ಕ್ರಿಸ್ತನು ತೋರಿಸಿರುವಂತ ಅಥವಾ ಅಪೋಸ್ತಲರು ತೋರಿಸಿರುವಂತ ಒಂದು ಅವರ ಮಾರ್ಗ, ನೀತಿ ಮಾರ್ಗ, ಅದು ನಮಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. 1 ಕೊರಿಂಥ 3ನೇ ಅಧ್ಯಾಯ 11 ಮತ್ತು 12ನೇ ವಚನ. 1 Corinthians 3rd chapter 11th and 12th verse. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಹಾಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಸೊ ನೀನ್ ಏನೇ ಉಪಯೋಗ, ಗೋಲ್ಡ್ ಆದ್ರೂ ಉಪಯೋಗಿಸ್ಕೋ, ನೀನು ಹುಲ್ಲಾದ್ರೂ ಉಪಯೋಗಿಸ್ಕೋ, ಬಟ್ ಫೌಂಡೇಶನ್ ಯಾವುದು? ಯೇಸು ಕ್ರಿಸ್ತನ. ಅದಿಲ್ಲದೆ ಇದ್ರೆ ನೀವ್ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಅನ್ನುವಂತ ಒಂದು ವಿಷಯ ಹೇಳ್ತಿದ್ದಾರೆ. ಸೊ ದಟ್ ಈಸ್ ದಿ ಗಾಡ್ಸ್ ಸ್ಟ್ಯಾಂಡರ್ಡ್. ಸೊ ಇನ್ನೊಂದು ಮುಖ್ಯವಾದಂತ ಇನ್ನೊಂದು ವಿಷಯ ಹೇಳ್ತಾರೆ, ಯೋಹಾನ 14ನೇ ಅಧ್ಯಾಯ 6ನೇ ವಚನ. John 14:6. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ.
ಹಾ, ಸೊ ಇದು ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್. ಯೇಸು ಕ್ರಿಸ್ತನೇ ಮಾರ್ಗ. ಸತ್ಯ, ಆ ಸತ್ಯ ಮಾರ್ಗ ಅಲ್ಲದೆ ನನಗೆ ಬೇರೆ ಮಾರ್ಗ ಇಲ್ಲ. ಸೊ ದೀಸ್ ಆರ್ ಆಲ್ ಇಂಡಿಕೇಟಿಂಗ್ ಗಾಡ್ಸ್ ಸ್ಟ್ಯಾಂಡರ್ಡ್ ಆಫ್ ಹಿಸ್ ಹೋಲಿನೆಸ್, ಆಫ್ ಹಿಸ್ ರೈಚಿಯಸ್ನೆಸ್. ಮತ್ತೆ ನಮಗೆ ಆ ಒಂದು ಪವಿತ್ರತೆಯನ್ನ, ಆ ಒಂದು ನೀತಿಯನ್ನ ಪಡ್ಕೊಳ್ಳುವಂತ ದಾರಿಗೆ ಒಂದು ಸ್ಟ್ಯಾಂಡರ್ಡ್ ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಯಾವ ರೀತಿ ನಾವು ಪಾಪಿಗಳು ಅನ್ನುವಂಥದ್ದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಆ ಮನವರಿಕೆನ ನಾವು ಅರಿಕೆ ಮಾಡ್ಬೇಕು. ಆ ನಂತರ ದೇವರಲ್ಲಿ ಕ್ಷಮಾಪಣೆಯನ್ನ ಕೇಳ್ಬೇಕು. ಯೇಸು ಕ್ರಿಸ್ತನಲ್ಲಿ ಆ ನಂಬಿಕೆ, ನಮ್ಮ ರಕ್ಷಣೆ ಆತನಿಂದಲೇ ಬರುತ್ತೆ ಎನ್ನುವಂತ ಒಂದು ಅರಿಕೆಯನ್ನ ನಾವು ಮಾಡ್ಬೇಕು. ಅದರ ಮುಖಾಂತರವೇ ನಾವು ಆ ನೀತಿಯನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಈ ಒಂದು ಮಾರ್ಗ, ನಾನ್ ಬಡವನಾಗ್ಲಿ ಸಾಹುಕಾರ ಆಗ್ಲಿ, ಇಟ್ ದ ಸೇಮ್. ಸೊ ಅದೇ ದಟ್ ಶೆಕೆಲ್ ಆಫ್ ದ ಸ್ಯಾಂಕ್ಚುರಿಯಲ್ಲಿ ಈ ಎಲ್ಲಾ ಮೆಸೇಜಸ್ ಇಂಡೈರೆಕ್ಟ್ ಆಗಿ ಇಸ್ರಾಯೇಲರಿಗೆ ದೇವರು ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ವಿ. ಸೊ ಇದನ್ನ ನಾವು ದೇವರಿಗೆ ನಮ್ಮ ಆಸ್ತಿ ಆಗ್ಲಿ ಅಂತಸ್ತಿನ ಕೊಟ್ಟು ನಾವು ಇದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಓನ್ಲಿ ವೇ. ಯೇಸು ಕ್ರಿಸ್ತನೇ ಮಾರ್ಗ. ಅದನ್ನ ಪಡ್ಕೊಳ್ಳುವಂತ ಮಾರ್ಗ ಯಾವ ರೀತಿ ಅನ್ಬೇಕಾದ್ರೆ, ನಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೊಂಡು ನೀನ್ ದೀಕ್ಷಾ ಸ್ನಾನ ಹೊಂದಿ ನೀನೇನ್ ಮಾಡಿ ಈಗ ಯೇಸು ಕ್ರಿಸ್ತನನ್ನ ನೀವು ನಂಬು ಅನ್ನುವಂತ ಒಂದು ವಿಷಯವನ್ನ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಅದ್ರ ಜೊತೆಯಲ್ಲಿ, ಸೊ ನಮ್ಮ ಇಂಟೆನ್ಷನ್ ಇಸ್ ಫೈನ್, ನಮ್ಮ ಎಫರ್ಟ್ ಇಸ್ ಫೈನ್, ಬಟ್ ಅದಕ್ಕೆ ದೇವರು ಹೇಗೆ ನಮಗೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಅದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಯಾವ ರೀತಿ ಅನ್ಬೇಕಾದ್ರೆ, ಅದಕ್ಕೊಂದು ವಚನ ಮರ್ತ್ಬಿಟ್ಟೆ ನಾನು ಹಾಕೊಳ್ಳೋದು. ಮೊದಲು ಏನ್ ಮಾಡ್ತಾರೆ ಅನ್ಬೇಕಾದ್ರೆ, ತಂದೆಯಾದ ದೇವರು ಅದನ್ನ ದಾವಿದ ಹೇಳ್ತಾರೆ, ನನ್ನ ಪಾಪವನ್ನೆಲ್ಲ ನೀವೇನ್ ಮಾಡ್ಬಿಡು, ಶುದ್ಧಿ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಬಿಡು ಅಂತ ಹೇಳ್ತಾರೆ. ಸೊ ಅಂದ್ರೆ ವೈಪ್ ಅವರ್ ಸ್ಲೇಟ್ ಕ್ಲೀನ್. ನಾನು ಏನೆಲ್ಲ ಪಾಪ ಮಾಡಿದ್ದೆ ಮುಂಚೆ ಹಿಂದೆ, ಮೊದಲು ಅದನ್ನೇನ್ ಮಾಡ್ಬಿಡು, ಈ ವೈಪ್ಸ್ ಇಟ್ ಕ್ಲೀನ್. ಸೊ ಹೊಸದಾಗಿ ಏನ್ ಮಾಡ್ಬೋದು, ಈಗ ಸ್ಲೇಟ್ ಕ್ಲಿಯರ್ ಆಗ್ಬಿಟ್ಮೇಲೆ ನಾನು ಹೊಸ ಕಾರ್ಯಗಳನ್ನ ಬರೀಲಿಕ್ಕೆ ಸಾಧ್ಯ ಆಗಿತ್ತೆ. ದೆನ್ ದೇವ್ರು ಏನ್ ಮಾಡ್ತಾರಂತೆ, ಮೊದಲು ಅದನ್ನ ಮಾಡ್ತಾರೆ, ಆ ಕಾರ್ಯನ, ನಮ್ಮ ಪಾಪಗಳನ್ನೆಲ್ಲ ತೆಗೆದಾಕ್ಬಿಡ್ತಾರೆ ಈ ಸ್ಲೇಟ್ ಇಂದ. ಎರಡನೇದಾಗಿ ಈ helps us to start working towards our perfection, begins working at perfecting us from inside out. ನಮ್ಮ ಒಳಗಿನ ಮನುಷ್ಯ, ಯಾವ ರೀತಿ ಪೌಲ್ ಬರೀತಾರೆ, ನನ್ನ ಒಳಗಿನ ಮನುಷ್ಯ ಏನ್ ಮಾಡುತ್ತೆ ಇದ್ರೆ ನೂತನ ಸ್ವಭಾವವನ್ನ ಧರಿಸ್ಕೊಳ್ಳುವಂತ, ಹೊಸಬನಾಗಿ ಬರುವಂತ ಒಂದು ಕಾರ್ಯ ನಮ್ಮಲ್ಲಿ ಈಗ ಪ್ರಾರಂಭ ಆಗುತ್ತೆ. ಸೊ ಪಾಪಗಳನ್ನ ತೆಗೆದು ಹಾಕಿ ನನ್ನ ನೂತನ ಸ್ವಭಾವ ದೇವರು ಕೊಟ್ಟಿರುವಂತ ಮಾರ್ಗದಲ್ಲಿ ನಡೀಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ. ಬಟ್ ಅದು ಎಲ್ಲಿ ಎಂಡ್ ಆಗುತ್ತೆ, ಆ ಒಂದು ನೀತಿ ಕಾರ್ಯ ಅಥವಾ ಒಂದು ಪರ್ಫೆಕ್ಷನ್, ದೇವರ ಒಂದು ಸ್ಟ್ಯಾಂಡರ್ಡ್ ಯಾವಾಗ ಅನ್ಬೇಕಾದ್ರೆ, ನಾವು ನಮ್ಮ ಜೀವನವನ್ನ, ಈ ಒಂದು ಮೊದಲನೇ ಮರಣದಲ್ಲಿ ನಾವು ಹೋಗಿ ಸತ್ತು ನಂತರ ನಮಗೆ ಉಂಟಾಗುವಂತ ಪುನರುತ್ಥಾನದಲ್ಲಿ ಈ ಒಂದು ಲೆವೆಲ್ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ದಿ ವೇ ಗಾಡ್ ವರ್ಕ್ಸ್ ಇನ್ ಅಸ್. ಹಾಗಾದ್ರೆ ಇಬ್ರಿಯ 10ನೇ ಅಧ್ಯಾಯ 14ನೇ ವಚನ, ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಸೊ ಬೈ ಒನ್ ಸ್ಯಾಕ್ರಿಫೈಸ್ has made perfect forever those who are being made holy. ಸೊ ಬ್ಯೂಟಿಫುಲ್ ಆಗಿ ಇಲ್ಲಿ ಬರಿತಾ ಇದ್ದಾರೆ. ಮತ್ತೆ ಫಿಲಿಪಿಯನ್ಸ್ 3rd chapter 12th verse, ಫಿಲಿಪಿಯನ್ಸ್ 3rd chapter 12th verse. ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ, ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಅದೇ ಫಿಲಿಪಿಯನ್ಸ್ 1st chapter 6th verse. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಸೊ ಯಾವ ರೀತಿ ಆ ಒಂದು ಪರ್ಫೆಕ್ಷನ್ ಒಂದೇ ದಿನದಲ್ಲಿ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಏನ್ ಮಾಡ್ತಾರೆ, ತಂದೆಯಾದ ದೇವರು ನಮ್ಮಲ್ಲಿ ಆ ಕಾರ್ಯಗಳನ್ನ ನಡೆಸಿ ಆ ಒಂದು ಸಿದ್ಧಿಗೆ ತರುವುದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೋಮನ್ಸ್ 8th chapter 29th and 30th verse. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ
ಮೊದಲೇ ನೇಮಿಸಿದನು. ಹಾ ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಹಾ ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಾ ಸೊ ಈ ರೀತಿಯಾಗಿ ನಾವು ಇವತ್ತು ನೋಡಿದಂತ ಈ ಒಂದು ಶೆಕೆಲ್ ಆಫ್ ದ ಸ್ಯಾಂಕ್ಚುಯರಿ, ದೇವದರ್ಶನ ಗುಡಾರದ ಒಂದು ಹಣ ಅಥವಾ ಶೆಕೆಲ್, ಆವಾಗ ತಂದೆಯಾದ ದೇವರು ಇಸ್ರಾಯೇಲರಿಗೆ ಒಂದು ಮೆಷರ್ ಆಫ್ ವೆಯ್ಟ್ ಅಂಡ್ ಮೆಷರ್ ಆಫ್ ಮನಿ ಅದನ್ನ ಕೊಟ್ಟು, ನೀವೇನ್ ಮಾಡ್ಬೇಕು, ಇದನ್ನ ಇದೇ ಒಂದು ಸ್ಟ್ಯಾಂಡರ್ಡ್, ನೀವು ಅದರ ಪ್ರಕಾರ ನೀವೇನ್ ಮಾಡ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅದು ದೇವರ ಒಂದು ಸ್ಟ್ಯಾಂಡರ್ಡ್. ಯಾಕೆ ಅವರು ದೇವರು ಇಸ್ರಾಯೇಲ್ರಿಗೆ ಕೊಟ್ರು ಅನ್ಬೇಕಾದ್ರೆ, ಅವರೊಂದಿಗೆ ಒಂದು ಒಡಂಬಡಿಕೆಯ ಸಂಧಾನವನ್ನ ಮಾಡ್ಕೊಂಡಿದ್ರು. ಅವರೊಂದಿಗೆ ಮಾಡ್ಕೊಂಡದ ಕವನೆಂಟ್ ರಿಲೇಶನ್ಶಿಪ್, ಸಂಬಂಧ, ಒಡಂಬಡಿಕೆಯ ಸಂಬಂಧವನ್ನ ತಂದೆಯಾದ ದೇವರು ಇಸ್ರಾಯೇಲರ ಜೊತೆ ಮಾಡ್ಕೊಂಡಿದ್ರು. ಸೊ ಅವರ ಎಲ್ಲಾ ಕಾರ್ಯಗಳಲ್ಲಿ, ಧಾರ್ಮಿಕವಾಗ್ಲಿ, ಸಾಮಾಜಿಕವಾಗ್ಲಿ, ಇಸ್ರಾಯೇಲಿನ ಅವರ ಒಳಗಡೆ ಆಗ್ಲಿ, ಇಸ್ರಾಯೇಲಿನ ಹೊರಗಡೆ ಅವರ ಜೊತೆಯಲ್ಲಾಗ್ಲಿ, ಏನೇ ಕಾರ್ಯಗಳು ಮಾಡಿದ್ರು ಸಹ, ಇಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಆರ್ ರಿಲಿಜಿಯಸ್ ಆರ್ ಸೋಷಿಯಲ್, ಈ ಮೂರು ವಿಷಯಗಳಲ್ಲೂ ಅವ್ರೇನ್ ಮಾಡ್ಬೇಕಾಗಿತ್ತು, ದೇವರು ನಿರೂಪಿಸಿದಂತ, ದೇವರು ಕೊಟ್ಟಿರುವಂತ ಈ ಒಂದು ಸ್ಟ್ಯಾಂಡರ್ಡ್, ಒಂದು ಪ್ರಮಾಣಿತವನ್ನ ಅವರು ಉಪಯೋಗ ಮಾಡ್ಕೊಳ್ಬೇಕು ಪ್ರತಿಯೊಂದು ಕಾರ್ಯದಲ್ಲೂ. ಅದ್ರ ಜೊತೆಯಲ್ಲಿ ಆ ಒಂದು ಶೆಕೆಲ್ ಮುಖಾಂತರನೇ ಅವ್ರು ಕೊಡುವಂತ ಆ ಅರ್ಧ ಶೆಕೆಲ್ ಒಂದು ರ್ಯಾನ್ಸಮ್ ಆಗಿ, ಒಂದು ರಿಡೆಂಪ್ಷನ್ ಅಂಡ್ ಅಟೋನ್ಮೆಂಟ್ ಹೋಗಿ ಉಪಯೋಗಿಸ್ಕೊಳ್ಳುವಂತ ಈ ಅರ್ಧ ಶೆಕೆಲ್ ದೇವದರ್ಶನ ಗುಡಾರದ ಕಾರ್ಯಕ್ಕೂ ಉಪಯೋಗ ಬರ್ತಿತ್ತು. ಅಂದ್ರೆ ಯಾವ ರೀತಿ ದೇವರು ಅವರನ್ನ ನಡ್ಸ್ಕೊಂಡ್ರು ಬಂದ್ರು, ಎಲ್ಲಾ ರೀತಿನಲ್ಲೂ ಒಂದು ಸಣ್ಣ ಕಾರ್ಯ ಮಾಡಿದಾಗ ಈ ರೀತಿ 4-5 ವಿಷಯಗಳಲ್ಲಿ ಅವ್ರಿಗೆ ಅದು ಹೆಲ್ಪ್ ಆಗ್ತಾ ಇತ್ತು. ಸೊ ದೇವರು ನಮ್ಗೆ ಏನೋ ಒಂದು ಆಶೀರ್ವಾದ ಮಾಡಿದ್ದಾರೆ ಅನ್ಬೇಕಾದ್ರೆ, ಆ ಆಶೀರ್ವಾದ ಭೂಲೋಕದ ಸಂಬಂಧದಲ್ಲೂ ನಮ್ಗೆ ಉಪಯೋಗ ಆಗುತ್ತೆ, ದೇವರ ಕೊಟ್ಟಿರುವಂತ ಮಾರ್ಗದಲ್ಲಿ ನಡೆಯೋದಕ್ಕೂ ನಮ್ಗೆ ಉಪಯೋಗ ಆಗುತ್ತೆ. ದೇವ್ರು ನಮ್ಗೆ ಬರೀ ಕಷ್ಟನೇ ಕೊಟ್ರು ಅಂತಾನೂ ಅಲ್ಲ, ಅನೇಕ ರೀತಿಯಲ್ಲಿ ನಮ್ಗೆ ಭೂಲೋಕದ ವಿಷಯದಲ್ಲೂ ನಮ್ಗೆ ಏನ್ ಮಾಡಿದ್ದಾರೆ, ಆಶೀರ್ವಾದಗಳನ್ನ ಕೊಟ್ಟಿದ್ದಾರೆ. ದ ಪ್ರೆಸೆಂಟ್ ಇನ್ಹೆರಿಟೆನ್ಸ್ ಅಂತ ಪಾಸ್ಟರ್ ರಸಲ್ ಹೇಳ್ತಾರೆ. ಅವರು ಆದುಕೊಂಡಂತ ಸಭೆಗೆ ವಾಟ್ ಈಸ್ ದಿ ಪ್ರೆಸೆಂಟ್ ಇನ್ಹೆರಿಟೆನ್ಸ್, ನಮಗೆ ಮುಂದೆ ಕೊಡುವಂತ ಆಶೀರ್ವಾದ ಒಂದು, ವಾಟ್ ಈಸ್ ದ ಪ್ರೆಸೆಂಟ್ ಇನ್ಹೆರಿಟೆನ್ಸ್. ಸೊ ದೇವರು ಮಾಡಿರುವಂತ ಈ ಒಂದು ಸ್ಟ್ಯಾಂಡರ್ಡ್ ನ ನಾವು ಮೀಟ್ ಮಾಡೋದು, ಯಾವಾಗ ಅದನ್ನ ಆ ಒಂದು ಅರ್ಹತೆಯನ್ನ ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ, ಈಗಿನ ಕಾಲದಲ್ಲೂ ಸಹ ಅನೇಕ ರೀತಿಯಲ್ಲಿ ನಮ್ಗೆ ಅದು ಉಪಯೋಗ ಆಗುತ್ತೆ ಅನ್ನೋದನ್ನ ವಿಷಯವನ್ನ ನಾವು ನೋಡಿದ್ವಿ. ಅದರ ಜೊತೆಯಲ್ಲಿ ದೇವರು ಆತ್ಮಿಕ ಇಸ್ರಾಯೇಲರಾಗಿ ಬಂದಂತ ನಮಗೆ ಅವರ ಒಂದು ಸ್ಟ್ಯಾಂಡರ್ಡ್ ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಮುಖ್ಯವಾಗಿ 2 ಸ್ಟ್ಯಾಂಡರ್ಡ್ ವಿಷಯವಾಗಿ ನಾವು ನೋಡಿದ್ವಿ. ಒಂದು ದೇವರ ಪರಿಶುದ್ಧತೆ, ಅದು ಅವರು ಇರುವಂತ ಸ್ವಭಾವ, ಈಸ್ ಹೋಲಿ ಅಷ್ಟೇ. ಅದನ್ನು ಯಾವ ರೀತಿ ನಮಗೆ ತೋರ್ಪಡಿಸಿದ್ದಾರೆ ಮನುಷ್ಯರಿಗೆ ಅನ್ಬೇಕಾದ್ರೆ, ಅವರು ಮಾಡುವಂತ ನೀತಿ ಕಾರ್ಯ, ದ ರೈಚಿಯಸ್ನೆಸ್, ಆ ನೀತಿ ಯಾವ ರೀತಿ ಅಪ್ಲೈ ಆಯ್ತು, ಅವರು ಮಾಡದಂತ ಯೇಸು ಕ್ರಿಸ್ತನನ್ನ ಮನುಷ್ಯರ ರಕ್ಷಣೆಗಾಗಿ ಕಳಿಸಿದ್ರು, ಅವರ ಮುಖಾಂತರ ಇಡೀ ಮಾನವ ಜನಾಂಗಕ್ಕೆ ರಕ್ಷಣೆ ಆಗುವಂತ ಒಂದು ಪ್ಲಾನ್ ಅನ್ನು ಸಹ ದೇವರು ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಂಬುವುದರ ಮುಖಾಂತರ ನಮಗೇನಾಗ್ತಾ ಇದೆ, ಈಗ ನಾವು ದೇವರ ಪರಿಶುದ್ಧತೆಗೆ ಹೋಗ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಆ ಒಂದು ಪರ್ಫೆಕ್ಷನ್ ನ, ದೇವರ ಒಂದು ಪರಿಶುದ್ಧತೆಯನ್ನ ಪಡ್ಕೊಳ್ಬೇಕು. ಯಾಕಂದ್ರೆ ಆ ಪರಿಶುದ್ಧತೆಯಲ್ಲಿ ದೇವ್ರನ್ನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಯಾವ ರೀತಿ ಅನ್ಬೇಕಾದ್ರೆ, ನಮ್ಮ ಪಾಪಗಳನ್ನೆಲ್ಲ ತೆಗೆದು ಮೇಕಿಂಗ್ ಅವರ್ ಸ್ಲೇಟ್ ಕ್ಲೀನ್. ಎರಡನೇದಾಗಿ ನಾವು ತೋರಿಸಿದಂತ ನಂಬಿಕೆಯನ್ನ ನಮಗೆ ನೀತಿವಂತರು ಅಂತ ನಿರ್ಣಯಿಸಲ್ಪಟ್ಟು, ಆ ನೀತಿಯನ್ನ ನಾವು ಕಾಪಾಡ್ಕೊಂಡು ಬರ್ಬೇಕು ನಮ್ಮ ಜೀವನದಲ್ಲಿ. ಎಲ್ಲಿವರೆಗೆ? ಈ ಒಂದು ನಮ್ಮ ಜೀವ ಇರುವವರೆಗೆ. ಅದರ ಪರಿಪೂರ್ಣತೆ ನಮಗೆ ಪುನರುತ್ಥಾನದಲ್ಲೇ ನಮಗೆ ಗೊತ್ತಾಗತ್ತೆ, ಅದರ ಆಶೀರ್ವಾದ. ಅಲ್ಲಿವರೆಗೆ ದೇವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಮ್ಮನ್ನ ಹಾಗೆ ಬಿಟ್ಟು ಹೋಗೋದಿಲ್ಲ, ನಿಮ್ ಜೊತೆ ಇರ್ತೀನಿ, ಜೊತೆಲಿ ನಿಮ್ಗೆ ಏನ್ ಮಾಡ್ತೀನಿ, ಒಬ್ಬ ಸಹಾಯಕನನ್ನ ಕೊಡ್ತೀನಿ, ಪರಿಶುದ್ಧಾತ್ಮನ ನಿಮ್ ಜೊತೆ ಕೊಡ್ತೀನಿ. ಆತನ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಸತ್ಯಕ್ಕೆ ಸೇರಿಸುವನು. ಯಾಕಂದ್ರೆ ನಮಗೆ ಸತ್ಯ ಪೂರ್ತಿಯಾಗಿ ಗೊತ್ತಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಸಹಾಯಕನ ನಮ್ಗೆ ಜೊತೆಯಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ ಈ ಭೂಲೋಕದ ಪಾಪದಿಂದ ನಮ್ಮನ್ನ ಬೇರ್ಪಡಿಸಿ, ಸೆಪರೇಟೆಡ್ ಅಂಡ್ ಸ್ಯಾಂಕ್ಟಿಫೈಡ್, ಮತ್ತೆ ನಮ್ಮನ್ನ ಆತನ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಆ ಒಂದು ಆಶೀರ್ವಾದಗಳನ್ನ ಪಡ್ಕೊಳ್ಳೋದಿಕ್ಕೆ ನಮ್ಮನ್ನ
ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆ ಒಂದು ಮಾರ್ಗದಲ್ಲಿ ನಡೆದು ದೇವರು ಇಟ್ಟಿರುವಂತ ಈ ಒಂದು ಸ್ಟ್ಯಾಂಡರ್ಡ್ ಪರಿಶುದ್ಧತೆ ಮತ್ತೆ ನೀತಿಯನ್ನ ಪಡ್ಕೊಳ್ಳೋರಾಗುವಂತೆ ದೇವರು ನಮ್ಮನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ